ನಿಮ್ಮ ದೃಷ್ಟಿ ನೇರವಾಗಿರಲಿ. ಪ್ರೈಟ್ ವಿಕ್ರಮಗಾರ್ ಪ್ರೈಟ್ ಪ್ರೈಟ್ ಸಾಗೋಗಾರ್ ಸಾವು ಸ್ವಾಮಿಗೇಟ್ ರಾತ್ರಿಗೇಟ್ ಡಾಕ್ಟರ್ GS ಶಿವರುದ್ರಪ್ಪನವರು ತ್ಯಾಗಜೀವಿಗಳು, ಆದರೆ ಇರಲಾರರೆಂದೇ ತೋರುತ್ತದೆ. ನಿನ್ನ ಹಾಗೆ ನಿತ್ಯ ಒಳಗೆ ಹೊರಗೆ ಮಡಿ ಮಾಡಿಕೊಂಡು ಮತ್ತೆ ಬದುಕನ್ನು ನಡೆಸಿದವರು ಯಾರೂ ಇಲ್ಲ ಎಂದು ಎನಿಸುವರು. ಈ ಮಾತುಗಳನ್ನು ಬಸವಣ್ಣನವರನ್ನು ಕುರಿತು ಡಾಕ್ಟರ್ GS ತ್ಯಾಗದಲ್ಲಿ ದೊಡ್ಡವರು ಏರಿದವರು ಇರ್ಬೋದು, ದಾನದಲ್ಲಿ ದೊಡ್ಡವರು ಏರಿದರಿರ್ಬೋದು, ಹುದ್ದೆಯಲ್ಲಿ ಎತ್ತರಕ್ಕೆ ಹೋದವರು ಇರ್ಬೋದು, ಆದರೆ ನಿತ್ಯ ನಿಮ್ಮ ಒಳಗೂ ಹೊರಗೂ ನಿಮ್ಮನ್ನು ನೀವೇ ಸರಿಪಡಿಸಿಕೊಂಡು ನೀವು ಬೆಳೆದ ರೀತಿ ಐತಲ್ಲ, ಇದು ಬಹುತೇಕ ಯಾರಲ್ಲಿಯೂ ಇಲ್ಲ ಅಂತ ಬರೆದದ್ದೇನೈತಲ್ಲ, ಅದೇ ನಿತ್ಯ ನಾವು ಒಳಗೂ ಆಮೇಲೇನು ಈ ಒಳಕ್ಕೂ ಕಾರಣ ಏನಂದ್ರೆ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಒಳಗೂ ಹೊರಗೂ ಸ್ವಚ್ಛ ಆಗೋದಕ್ಕೆ ಮ್ಯಾಲಿನ ಹೇಳೋದವಲ್ಲ, ಹೇಳಿಲ್ಲ ಅಂದ್ರೂ ಒಂದು ಪಾಲಿಸಿದ್ರು ನಾವು ಒಳಗೂ ಹೊರಗೂ ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಐತಿ ಅನ್ನೋ ಮಾತುಗಳನ್ನು ಹೇಳ್ತಾರೆ. ವಿದೌಟ್ ಎಜುಕೇಷನ್ we will become animals. The only difference between animals and human beings is education. ಶಿಕ್ಷಣ ಒಂದೇ ಪ್ರಾಣಿಗಳಿಂದ ನಮ್ಮನ್ನು ಭಿನ್ನ ಮಾಡಿ. ಶಿಕ್ಷಣ ಅಂದರೆ ಅರಿವಳಿಕೆ. ಆ ಅರಿವಳಿಕೆ ಆಚಾರದಲ್ಲಿ ಅಳವಟ್ಟರೆ ಆ ವ್ಯಕ್ತಿ
ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗ್ತಾನೆ ಅನ್ನುವ ಈ ಎರಡು ಮಾತುಗಳನ್ನು ಹೇಳ್ತಾರೆ. ನಿಮ್ಮೆಲ್ಲರನ್ನು ಅಭಿನಂದಿಸಿ ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ ಬಹುತೇಕ ಗುರು ಪರಂಪರೆಗೆ ಇನ್ನೂ ನಾವು ಜೀವಂತ ಅದೀವಿ ಅನ್ನೋದಕ್ಕೆ 30 ವರ್ಷದ ಮೇಲೆ ನಿಮ್ಮ ನೆನಪಿನ್ಯಾಗ ಉಳಿದೇವೆ. ಅಂದಮೇಲೆ ನಾವು ಜೀವಂತ ಇದೀವಿ ಅಂತ ನಮಗೀಗ ಜೀವಂತ ಅನ್ನೋದು ಉಸಿರಾಟ ಅಲ್ಲ, ಜೀವಂತ ಅನ್ನೋದು ನಿಮ್ಮ ಹೃದಯದಲ್ಲಿ ಏನು ಉಳಿತೀವಿ ಅವಾಗ ನಾವು ಜೀವಂತ ಇದ್ದ. 30 ವರ್ಷದ ಮೇಲೆ ನೀವು ಇನ್ನೂ ನೆನಪಿಟ್ಟಿದೆ ಅಂದರೆ ನಾವು ಜೀವಂತ ಇದೀವಿ ಅಂತೇಳಿ ಎಲ್ಲರ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ
ಸರಿಯಾ ಬಾ ಮುಂದೆ. ಸವಿ ಸವಿ ನೆನಪು ಸಾವಿರ ನೆನಪು
ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ. ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲ್ ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲು ಅಳಿಸಿದ ಗೆಳೆಯನ ಮರಣ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಮೊದಲ್ ಕಲಿತ ಅರೆಬರೆ ಈಜು, ಮೊದಲ್ ಕೊಂಡ ಹೀರೋ ಸೈಕಲ್, ಮೊದಲ್ ಕಲಿಸಿದ ಕಮಲ ಟೀಚರ್.
ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುರವೇ ನಮಃ ಗುರವೇ ನಮಃ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬಹಳಷ್ಟು ಸಂಭ್ರಮದ ದಿನ. ನಾವೆಲ್ಲ 30 ವರ್ಷಗಳ ನಂತರ ಒಂದು ಕಡೆ ಸೇರ್ತಾ ಇದ್ದೀವಿ. ನಮ್ಮಲ್ಲಿ ಸ್ನೇಹಿತರನ್ನ ನೋಡ್ತಕ್ಕಂಥ ಸಂಭ್ರಮ. SSLC ಮುಗಿದ ನಂತರ ನಾವೆಲ್ಲ ಯಾವಾಗ ಸೇರ್ತೀವಿ, ನಾವೆಲ್ಲ ಎಲ್ಲೆಲ್ಲಿ ಹೋಗಿದ್ದೀವಿ, ನಮ್ಮ ಜೀವನದ ದಾರಿಗಳು ಬೇರೆ ಆಗಿದಾವ, ಯಾರ್ಯಾರು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ನಮಗೊಂದು ತವಕ ಏನಿತ್ತಂದ್ರೆ ಎಲ್ಲರೂ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತಕ್ಕಂತಹ ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇತ್ತು. ಆದರೆ ಇವತ್ತಿನ ದಿವಸ ಇಂದು ಆ ಸುಸಂದರ್ಭ ನಮಗೆ ಒದಗಿ ಬಂದಿದೆ. ಇನ್ನು ತಡಬೇಕೆ, ಈಗಲೇ ಈ ಕ್ಷಣವೇ ಈ ಸಂಭ್ರಮದಲ್ಲಿ ನಾವು ನೀವೆಲ್ಲರೂ ಭಾಗವಹಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ನಾವೆಲ್ಲ ಸೇರಿ ಒಂದು ದೊಡ್ಡದಾದಂತಹ ಒಂದು ನಮ್ಮ ಜೀವನದುದ್ದಕ್ಕೂ ನಡೀತಕ್ಕಂತಹ ನೆನಪಿಟ್ಕೊಳ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಶ್ರೀ ಅಮೃತೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಅಣ್ಣಿಗೇರಿ, NS ಹುಬ್ಬಳ್ಳಿ ಬಾಲಕಿಯರ ಪ್ರೌಢಶಾಲೆ ಅಣ್ಣಿಗೇರಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸಣ್ಣ 1995-96ನೇ ಸಾಲಿನ ಅಣ್ಣಿಗೇರಿ ಶಿಕ್ಷಣ ವ್ಯಾಸಂಗ ಮಾಡಿದ ವಿದ್ಯಾರ್ಥಿನಿಯರ ಒಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮ. 30 ವರ್ಷಗಳ ನಂತರ SSLC ಮುಗಿದು 30 ವರ್ಷಗಳ ನಂತರ ನಾವೆಲ್ಲ ಸೇರ್ತಾ ಇದ್ದೀವಿ. ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ನಮಗೆಲ್ಲ
ಒಂದು ಶಿಕ್ಷಣವನ್ನು ಪಡೀಲಿಕ್ಕೆ ಸದಾ ನಮಗೆ ಬೆನ್ನೆಲುವಾಗಿ ನಿಂತಿರ್ತಕ್ಕಂಥ ಅಣ್ಣಿಗಿರಿ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರಾಗಿರ್ತಕ್ಕಂಥ ಶ್ರೀ ಆರ್.ಎ. ದೇಸಾಯಿ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಂತೇಳಿ ನಾನು ಸರ್ ಅವರಲ್ಲಿ ತುಂಬ ಹೃದಯದಿಂದ ನಾನು ಕೇಳ್ಕೊತಾ ಇದ್ದೀನಿ. ಸರ್ ಅವರು ವೇದಿಕೆ ಮೇಲೆ ಬರ್ಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್ ಅವರು ಒಂದು ವಿಷಯವನ್ನ ನಾನು ನಮಗೆ ಹೇಳಿಕ್ಕೆ ಇಚ್ಛಾ ಪಡ್ತೀನಿ. ಸರ್ ಅವರು ನಾವೆಲ್ಲ ಅವರಿಗೆ ಆಹ್ವಾನವನ್ನ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪ್ರೀತಿಯ ಒಂದು ಕಾರ್ಯಕ್ರಮವನ್ನು ಕೆಳಗೆ ಕುಂತ್ಕೊಂಡು ಆನಂದಿಸ್ತೀನಿ, ದಯವಿಟ್ಟು ನನಗೆ ಒತ್ತಾಯವನ್ನು ಮಾಡಬೇಡ್ರಿ ಅಂತ ಹೇಳಿದ್ರು. ನಾವು ಅವ್ರಿಗೆ ಗೌರವವನ್ನ ಸೂಚಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನ ನಮ್ಮೆಲ್ಲರ ಹಿರಿಯ ಶಿಕ್ಷಕರು ನಮ್ಗೆ ಸದಾ ಮಾರ್ಗದರ್ಶನವನ್ನ ಮಾಡಿದಂತ ಅಮೃತೇಶ್ವರ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಉಪನ್ಯಾಸಕರಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್.ಎಚ್. ಕೌಜ್ಗೇರಿ ಸರ್ ಅವರು ಇವತ್ತಿನ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ವಹಿಸ್ಕೋಬೇಕಂತೇಳಿ ನಾನು ಸರ್ ಅದರಲ್ಲಿ ತುಂಬ ಹೃದಯದಿಂದ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಸದಾ ಉತ್ಸಾಹದ ಚಿಲುಮೆ, ಇವತ್ತಿಗೂ ಕೂಡ 80 ವರ್ಷಗಳಾದರೂ ಕೂಡ ನಮ್ಮೆಲ್ಲರಿಗಿಂತ ಒಂದು ಹೆಜ್ಜೆ ಕ್ರಿಯಾಶೀಲರಾಗಿರ್ತಕ್ಕಂಥ ನಮ್ಗೆಲ್ಲ ಮಾರ್ಗದರ್ಶಿ ಶಿಕ್ಷಕರಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್.ಎಸ್. ಹರ್ಲಾಪುರ್ ಸರ್ ಅವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಬೇಕಂತೇಳಿ ನಾನು ಸರ್ ಅವರಲ್ಲಿ ತುಂಬ ಹೃದಯದಿಂದ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಹಿರಿಯ ಶಿಕ್ಷಕರಾದಂಥ ಶ್ರೀಯುತ ವಿ ಪಾಟೀಲ್ ಸರ್, ಶ್ರೀಯುತ ಆರ್.ಎಸ್. ಪಾಟೀಲ್ ಸರ್, ಶ್ರೀಯುತ ಜಿ.ಕೆ. ಮುಂಡೂರು ಸರ್, ಶ್ರೀಯುತ ಬಿ.ವಿ. ಕಾಳಗಿ ಸರ್, ಶ್ರೀಮತಿ ಎಸ್.ಕೆ. ಕಟ್ಟಿ ಟೀಚರ್, ಶ್ರೀಮತಿ ಎಸ್.ಎಸ್. ಬೆಂತೂರ್ ಟೀಚರ್, ಶ್ರೀಯುತ ಎ.ಡಿ. ಧಾರವಾಡ ಸರ್, ಶ್ರೀಯುತ ಎಂ.ವಿ. ಕಟ್ಟಿ ಸರ್, ಶ್ರೀಯುತ ಎ.ಎಂ. ಮೋರೆ ಮೇಡಮ್, ಶ್ರೀಯುತ ಎಸ್.ಎಸ್. ಹಿರೇಮಠ್ ಸರ್, ಶ್ರೀಯುತ ವೈ.ಸಿ. ಭದ್ರಾಪುರ್ ಸರ್, ಶ್ರೀಮತಿ ಸಿ.ಸಿ. ವಸ್ತ್ರಾದ್ ಮೇಡಮ್, ಶ್ರೀಯುತ ಎಲ್.ವಿ. ಸಾಲಿಮಠ್ ಸರ್, ಶ್ರೀಮತಿ ಎಸ್.ಬಿ. ಅಕ್ಸಿಮನಿ ಟೀಚರ್, ಶ್ರೀಯುತ ಎನ್.ಜಿ. ಗದ್ದಿಗೌಡ್ ಸರ್, ಶ್ರೀಯುತ ಬಿ.ಬಿ. ಸಾಣಿಕೋಪ್ ಸರ್, ಶ್ರೀಯುತ ಎಂ.ಎಸ್. ಮಕಾಂದಾರ್ ಸರ್, ಶ್ರೀಯುತ ಎಸ್.ಬಿ. ಪಾಟೀಲ್ ಸರ್, ಶ್ರೀಯುತ ಎ.ಕೆ. ಜಿಂಜಿರವಾಡಿ ಸರ್, ಶ್ರೀಯುತ ಎನ್.ಟಿ. ಸೊಟಗ್ನಾಳ್ ಸರ್, ಶ್ರೀಯುತ ಎಂ.ಆರ್. ದೊಡ್ಮನಿ ಸರ್, ಶ್ರೀಯುತ ಕೆ.ಎಫ್. ನದಾಫ್ ಸರ್, ಶ್ರೀಮತಿ ಎಂ.ಬಿ. ಮಾರ್ಲಿ ಟೀಚರ್, ಶ್ರೀಮತಿ ಜೆ.ಕೆ. ಅಣ್ಣಿಗಿರಿ ಮೇಡಮ್, ಶ್ರೀಮತಿ ಜಿ.ವಿ. ಕಟ್ಟಿ ಮೇಡಮ್, ಶ್ರೀಮತಿ ಜಿ.ವಿ. ಲಾಂಡೆ ಮೇಡಮ್ ಹಾಗೂ ಶ್ರೀ ಎಸ್.ಎಲ್. ನೇಕಾರ್ ಸರ್, ಶ್ರೀ ಬಿ.ಎ. ಬಂದೋಜಿ ಸರ್, ಶ್ರೀ ಎಂ.ಬಿ. ಕುಂಬಾರ್ ಸರ್, ಶ್ರೀ ಎ.ವಿ. ಸೀತಾಪುರ್ ಸರ್, ಶ್ರೀ ಬಿ.ವೈ. ನವಲೆ ಸರ್, ಶ್ರೀ ಎ.ಎ. ಕರಿಯಪ್ಪನವರ್ ಸರ್, ಶ್ರೀ ಎಸ್.ಆರ್. ಹೊಂಬಳ್ಮಠ್ ಸರ್, ಶ್ರೀ ಸಿ.ಎಂ. ಪ್ರಭೈನ್ಮಠ್ ಸರ್, ಶ್ರೀ ಎಸ್.ವಿ. ಕುರುಡಿಗಿ ಸರ್, ಶ್ರೀಮತಿ ಬಿ.ಎಂ. ಸೌದಾಗರ್ ಮೇಡಮ್, ಶ್ರೀ ಆರ್.ಬಿ. ಪಾಟೀಲ್ ಸರ್, ಶ್ರೀ ಎಸ್.ಕೆ. ಬನ್ಸೋಡಿ ಸರ್, ಶ್ರೀ ಬಿ.ಎನ್. ಜಡದೇರಿ ಸರ್, ಶ್ರೀ ಬಿ.ಆರ್. ದಿವಟರ್ ಸರ್, ಶ್ರೀಮತಿ ವಿ.ಎ. ಸೂರ್ಯವಂಶಿ ಮೇಡಮ್, ಶ್ರೀಮತಿ ಲಲಿತಾ ಕೊಪ್ಪದ್ ಮೇಡಮ್, ಶ್ರೀಮತಿ ಕೆ.ಆರ್. ಮೇಟಿ ಮೇಡಮ್, ಶ್ರೀ ಪಿ.ಎಚ್. ಕಡಿವಾಲ್ ಸರ್, ಶ್ರೀ ಆರ್.ಪಿ. ಹಿರೇಮಠ್ ಸರ್, ಶ್ರೀ ಎಂ.ಸಿ. ಜಿನಿಗಿ ಸರ್, ಶ್ರೀ ಸಿ.ಎಂ. ಹಿರೇಮಠ್ ಸರ್, ಶ್ರೀಮತಿ ಎಂ.ಪಿ. ಬೆಂಗಳೂರು ಮೇಡಮ್, ಶ್ರೀಮತಿ ಎಲ್.ಎನ್. ಸಾಲಿಮಠ್ ಮೇಡಮ್ ಹಾಗೂ ಶ್ರೀಮತಿ ಎಸ್.ವಿ. ಶಿವನಗೌಡರು ಟೀಚರ್, ಶ್ರೀಮತಿ ಸುಮಂಗ್ಲಾ ನಾಯಕ್ ಮೇಡಮ್, ಶ್ರೀಮತಿ ವೈ.ಆರ್. ಮುದ್ರಡ್ಡಿ ಟೀಚರ್, ಶ್ರೀಯುತ ವಿ.ಬಿ. ಗುದ್ದೀನ್ ಸರ್, ಶ್ರೀಯುತ ಎಂ.ಎಚ್. ಕುರಿ ಸರ್, ಶ್ರೀಯುತ ಪಿ.ಜಿ. ಸೋಗಿಮಠ್ ಸರ್, ಶ್ರೀಮತಿ ಎ.ಸಿ. ಎಸ್.ಪಿ. ದಿನಕರ್ ಸರ್, ಶ್ರೀಮತಿ ಎನ್.ಸಿ. ಕನಕೇರಿ ಮಠ್ ಸರ್ ಮೇಡಮ್, ಶ್ರೀಮತಿ ವಿ.ಪಿ. ಪಾಟೀಲ್ ಮೇಡಮ್ ಹಾಗೂ ಪ್ರಸ್ತುತ ಸೇವಾನಿರತ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಎಂ.ಆರ್. ಮುಂಡ್ರಗಿ ಮೇಡಮ್, ಡಾಕ್ಟರ್ ಎಚ್.ಪಿ. ಪೂಜಾರ್ ಸರ್, ಶ್ರೀ ಎನ್.ಎಸ್. ಮೇಲ್ಮರಿ ಸರ್, ಶ್ರೀ ಎಸ್.ಎಂ. ಬಳ್ಳೋಳಿ ಸರ್, ಶ್ರೀ ಎಸ್.ಐ. ತೆಗ್ಗಿನಮನಿ ಸರ್, ಶ್ರೀ ವಿ.ಎಂ. ಹಿರೇಮಠ್ ಸರ್, ಶ್ರೀ ಎಂ.ಬಿ. ಶೇಖ್ ಸರ್, ಶ್ರೀ ರಾಜ್ಕುಮಾರ್ ಭಜೇಂದ್ರಿ ಸರ್, ಶ್ರೀಮತಿ ಎಸ್.ಪಿ. ಹೊನ್ನೂರಿ ಮೇಡಮ್, ಶ್ರೀ ಎಂ.ಐ. ಹೊಂಬಾಳ್ಮಠ್ ಸರ್ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಾದಂತಹ ಶ್ರೀಮತಿ ಎಲ್.ಎಂ. ಡಂಬಾಳ್ ಮೇಡಮ್, ಶ್ರೀಯುತ ಎಂ.ಆರ್. ಇಟಗಿ ಅವರು, ಶ್ರೀಯುತ ಎಲ್.ಎಂ. ಹೊಸಳ್ಳಿ ಅವರು, ಶ್ರೀಯುತ ಎ.ಎಸ್. ಹೊಸ್ಮನಿ ಹಾಗೂ ಶ್ರೀಯುತ ಎಚ್.ಡಿ. ಡಬ್ರಿ ಸರ್, ಶ್ರೀಯುತ ಪಿ.ವಿ. ಅಜ್ಜಣ್ಣವರ್ ಸರ್, ಶ್ರೀಯುತ ಬಿ.ಎಚ್. ಬೋವಿ ಅವರು, ಶ್ರೀಯುತ ಎಸ್.ಎಸ್. ಹಾಳಗೌಡ್ರ ಅವರು, ಶ್ರೀಯುತ ಬಿ.ಎಂ. ದಿವಟರ್ ಸರ್, ಶ್ರೀಮತಿ ಎನ್.ಬಿ. ಮುನ್ವಾಳಿ ಮೇಡಮ್, ಶ್ರೀಯುತ ಎಂ.ಎಂ. ಅಲಿ ಖಾನ್ ಅವರು ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆಲ್ಲ ವಿದ್ಯಾದಾನವನ್ನು ಮಾಡಿ ನಮಗೆಲ್ಲ ಶಾಲೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರೀತಿ ಸಹಾಯವನ್ನು ಮಾಡಿದಂಥ ಶಿಕ್ಷಕರು
ಹಾಗೂ ಅವರ ಬೋಧಕೇತರ ಸಿಬ್ಬಂದಿಯವರ ಕುಟುಂಬವನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ. ಈಗ ನಮ್ಮನ್ನು ಅಗಲಿದ ಶಿಕ್ಷಕರ ಕುಟುಂಬವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ನಾನು ಆ ಸರ್ ಹೆಸರನ್ನ ಇಲ್ಲಿ ತೆಗೆದುಕೊಳ್ಳಲಿಕ್ಕೆ ಇಚ್ಛಪಡ್ತೀನಿ. ಶ್ರೀ DB ಶಿರೂರ್ ಸರ್, ಶ್ರೀ RM ಅವ್ವಾರಿ ಸರ್, ಶ್ರೀ MB ಪಟ್ಟಣ್ ಶೆಟ್ಟಿ ಸರ್, ಶ್ರೀ BG ಬನ್ನಿಕಂ ಸರ್, ಶ್ರೀ NG ಸ್ಥಾವರಮಠ್ ಸರ್, ಶ್ರೀ DK ಗದಗ್ ಸರ್, ಶ್ರೀ SP ಶಿಕ್ಕೇರಿಮಠ್ ಸರ್, ಶ್ರೀ NL ರಾಯ್ಕರ್ ಸರ್, ಸರ್, ಶ್ರೀ NP ಮುಲ್ಲಾ ಸರ್, ಶ್ರೀ RM ಕುರಟ್ಟಿ ಸರ್, ಶ್ರೀ BH ಮಾಗಡಿ ಸರ್, ಶ್ರೀಮತಿ SC ರಾಟಿಮನಿ ಮೇಡಮ್, ಶ್ರೀ SB ಕಡೆಮನಿ ಸರ್, ಶ್ರೀ NP ಸುನಗಾರ್ ಸರ್ ಹಾಗೂ ಶ್ರೀಯುತ CA ಸೌದತ್ತಿಮಠ್ ಸರ್, ಶ್ರೀಯುತ SP ಹೊಕ್ರಾಣಿ ಸರ್, ಶ್ರೀಮತಿ KN ಕಜ್ರಿ ಮೇಡಮ್, ಶ್ರೀಯುತ MV ಗೌಡಕೋಟ್ ಸರ್, ಶ್ರೀಮತಿ VP ಪಾಟೀಲ್ ಮೇಡಮ್, ಶ್ರೀಯುತ BH ಒಸೇಕರ್ ಸರ್, ಶ್ರೀಯುತ PN ಅಡ್ನೂರ್ ಸರ್, ಶ್ರೀಯುತ RR ಪೂಜಾರ್ ಸರ್, ಶ್ರೀಮತಿ ರಾಧಾ ಸುಂಕೇರಿಕರ್ ಮೇಡಮ್, ಶ್ರೀಮತಿ SS ಹಾಗ್ಲೂರ್ ಮೇಡಮ್, ಶ್ರೀಯುತ AM ಅಲ್ಮೇಲ್ ಸರ್, ಶ್ರೀಯುತ ಪ್ರಕಾಶ್ ಕಲ್ಯಾಣ್ ಶೆಟ್ರು ಸರ್, ಶ್ರೀಮತಿ MB ಹೂಗಾರ್ ಟೀಚರ್, ಶ್ರೀಮತಿ BD ಕದಂ ಟೀಚರ್, ಶ್ರೀಯುತ MK ಮೊರಬತ್ ಸರ್, ಶ್ರೀಯುತ SR ದಾಸರ್ ಸರ್ ಹಾಗೂ ನಮ್ಮ ನಗಲಿದಂತಹ ಬೋಧಕೇತರ ಸಿಬ್ಬಂದಿ ವರ್ಗದವರಾದ ಶ್ರೀ KH ಪೂಜಾರ್, ಶ್ರೀ AS ಹೆಬ್ಬಾಳ್ಕರ್, ಶ್ರೀ MD ಅಲ್ಲಿಖಾನವರ್, ಶ್ರೀ SS ಹಿರೇಮಠ್, ಶ್ರೀ MM ಲೋಕಾಪುರಿ, ಶ್ರೀ SP ಶಿವಪೂಜಿ, ಶ್ರೀ BT ಪಾಟೀಲ್ ಇವರೆಲ್ಲ ಕುಟುಂಬಸ್ಥರು ನಮ್ಮ ಮುಂದೆ ಆಗಮಿಸಿ ಇವತ್ತು ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡಿದ್ದಾರೆ. ಕಾರ್ಯಕ್ರಮದ ಮುಂದಿನದಾಗಿ ಕಾರ್ಯಕ್ರಮವನ್ನ ಗುರುವಂದನಾ ಗೀತೆಯೊಂದಿಗೆ ನಾವು ಪ್ರಾರಂಭಿಸೋಣ. ಗುರುವಂದನಾ ಗೀತೆಯನ್ನ ಶಿಕ್ಷಕರಾದಂತಹ ನಮ್ಮ ಸಹಪಾಠಿಗಳು ಆದಂತಹ ಶ್ರೀಯುತ FA ಕರ್ಬುಟಿ ಸರ್ ಇಂದ ಗುರುವಂದನಾ ಗೀತೆ. ಹಲೋ ಹಲೋ ಗಂಗೆಯನ್ನ ತಮ್ಮ ಗಾನ ಸುಧೆಯಿಂದ ಸುರಿಸಲಿದ್ದಾರೆ ಸಹೋದರಿಯರಾದಂತಹ ಶ್ರೀಮತಿ ಸವಿತಾ ಲಿಂಬಿಕಾಯಿ, ಶ್ರೀಮತಿ ಉಮಾ ಹೊಸೂರ್ ಹಾಗೂ ಸಂಗಡಿಗರು. ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ, ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ, ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ, ಇಳೆಯತ್ತ ಹರ್ಷ ವರ್ಷ ಸುರಿಸುತ್ತ ಬಾ, ಇಳೆಯತ್ತ ಹರ್ಷ ವರ್ಷ ಸುರಿಸುತ್ತ ಬಾ 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 ಬಾ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ವೇದಿಕೆ ಮೇಲಿದ್ದಂಥ ನಮ್ಮೆಲ್ಲ ಶಿಕ್ಷಕರನ್ನ, ನಮ್ಮೆಲ್ಲ ಸಹಪಾಠಿಗಳನ್ನ, ಎಲ್ಲ ಕುಟುಂಬಸ್ಥರನ್ನ ಸ್ವಾಗತಿಸಲು ನಾನು ಶ್ರೀ ಸಂತೋಷ್ ಪಾಟೀಲ್ ಅವರನ್ನ ಆಹ್ವಾನಿಸ್ತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. सन
1995-96ನೇ ಸಾಲಿನ ನಾವು ಇನ್ನು ಸುಬ್ಬಳ್ಳಿ ಬಾಲಿಕೆ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಅನ್ನಿಗೇರಿ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀ ಆರ್.ಎ. ದೇಸಾಯಿ ಸರ್ ಅವರನ್ನ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಪ್ರವೀಣ್ ಬಾಳಿಕೆ ಒಂದು ಪುಷ್ಪಾರ್ಪಣೆ ಮಾಡ್ತಕ್ಕಂಥ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಎಸ್ ಹರ್ಲಾಪುರ್ ಪ್ರಾಚಾರ್ಯರು, ಶ್ರೀಮತಿ ಲಿಂಗಮ್ಮಯ್ಯ ಸೂಗಾರ್ ಕಾಲೇಜು ಅನ್ನಿಗೇರಿ. ಇವರು ವೇದಿಕೆ ಮೇಲೆ ಆಶೀರ್ವದಿರ್ತಕ್ಕಂಥ ಪ್ರಾಥಮಿಕ ಸಾಮೂಹಿಕ ಎಲ್ಲರೂ ಜೋರ ಚಪ್ಪಾಳೆ ತತ್ವದ ಮುಖಾಂತರ ಗೌರವ ಸ್ಮರಿಸಬೇಕು. ಇನ್ನು ವಿರಾಮ ನೀಡ್ತೀನಿ. ಜೈ ಹಿಂದ್. ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಸ್ವಾಗತ ಗೀತೆ ಶ್ರೀಮತಿ ಮಹಾದೇವಿ ಸಾಲ್ಮನಿ ಇವರಿಂದ. ಆಗಮಿಸಿದೆ ನೀ ಜಗದೋದ್ಧಾರಕ, ಇಂದು ಈ ಸಭೆಗೆ ಅಧ್ಯಕ್ಷರಾದಂತ, ಇಂದು ಈ ಸಭೆಗೆ ಅಧ್ಯಕ್ಷರಾದಂತ ಗುರುವೃಂದ ಬಳಗವೇ ನಿಮಗೆ ಸ್ವಾಗತ, ಗುರುವೃಂದ ಬಳಗವೇ ನಿಮಗೆ ಸ್ವಾಗತ, ಸ್ವಾಗತ ಸುಸ್ವಾಗತ. ಆಗಮಿಸಿದೆ ನೀ ಜಗದೋದ್ಧಾರಕ, ಇಂದು ಈ ಸಭೆಗೆ ಅತಿಥಿಗಳಾದಂತ, ಇಂದು ಈ ಸಭೆಗೆ ಅತಿಥಿಗಳಾದಂತ ಕುಟುಂಬಕ್ಕೆ ಸ್ವಾಗತ, ಕುಟುಂಬ ವರ್ಗವೇ ನಿಮಗೆ ಸ್ವಾಗತ, ಸ್ವಾಗತ ಸುಸ್ವಾಗತ. ಆಗಮಿಸಿದೆ ನೀ ಜಗದೋದ್ಧಾರಕ, ಇಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ, ಇಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಗೆಳೆಯರ ಬಳಗವೇ ನಿಮಗೆ ಸ್ವಾಗತ, ಗೆಳತಿಯರ ಬಳಗವೇ ನಿಮಗೆ ಸ್ವಾಗತ, ಸ್ವಾಗತ ಸುಸ್ವಾಗತ. ಆಗಮಿಸಿದೆ ನೀ ಜಗದೋದ್ಧಾರಕ, ಆಗಮಿಸಿದೆ ನೀ ಜಗದೋದ್ಧಾರಕ. ಪಂಪನ ಕಂಪಿದು ಸೂಸಿದ ನೆಲದೊಳು, ಪಂಪಸಿದ ನೆಲದೊಳು ಸಭೆಗೆ ಸೊಬಗು ಹೊಮ್ಮುತ್ತಿದೆ, ಸಭೆಗೆ ಸೊಬಗು ಹೊಮ್ಮುತ್ತಿದೆ. ತೆರೆದ ಹೃದಯದಿ ಸ್ವಾಗತ ಕೋರುತ್ತ, ತೆರೆದ ಹೃದಯದಿ ಸ್ವಾಗತ ಕೋರುತ್ತ ಬಯಸುವೆವು ಭವ್ಯ ಸ್ವಾಗತ, ಬಯಸುವೆವು ಭವ್ಯ ಸ್ವಾಗತ, ಸ್ವಾಗತ ಸುಸ್ವಾಗತ. ಆಗಮಿಸಿದೆ ನೀ ಜಗದೋದ್ಧಾರಕ, ಆಗಮಿಸಿದೆ ನೀ ಜಗದೋದ್ಧಾರಕ, ಆಗಮಿಸಿದೆ ನೀ ಜಗದೋದ್ಧಾರಕ. ಸ್ವಾಗತಿಸಿದಂತಹ ಶ್ರೀಮತಿ ಮಹಾದೇವಿ ಸಾಲ್ಮನಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನದಾಗಿ ಪ್ರಾಸ್ತಾವಿಕ ನುಡಿಗಳು. ಈ ಕಾರ್ಯಕ್ರಮವನ್ನು ಶ್ರೀ ಮಹಾಂತೇಶ್ ವಸ್ತ್ರದವರು ನಡೆಸ್ಕೊಳ್ಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮೆಲ್ಲರ ಬದುಕಿಗೆ ಅಕ್ಷರದ ಭಿಕ್ಷೆಯನ್ನು ನೀಡಿ, ನಮ್ಮೆಲ್ಲರ ಬದುಕಿಗೆ ಬೆಳಕಾಗಿ, ನಮ್ಮಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಬೆಳಗಿಸಿ ಸಂಸ್ಕಾರವನ್ನು ನೀಡಿ ನಿಸ್ವಾರ್ಥ ನಿಷ್ಕಳಂಕ ಪ್ರಾಮಾಣಿಕ ಸೇವೆಯನ್ನು ಗೈದಿರ್ತಕ್ಕಂತಹ ಪಾಸ್ಬುಕ್, ಫೇಸ್ಬುಕ್, ಚೆಕ್ಬುಕ್ ಇದರ ಪರಿಚಯ ಇವ್ರಿಗೆ ಯಾರಿಗೂ ಇಲ್ಲ, ಈಗಿನ ಶಿಕ್ಷಕರಿಗೆ ಐತಿ.
ಇವು ಯಾವುಗಳ ಗೊಡವೆ ಇಲ್ಲದೆ ಬುಕ್ಕನ್ನೇ ಪಾಸ್ಬುಕ್ ಫೇಸ್ಬುಕ್ ಚೆಕ್ ಬುಕ್ ಮಾಡಿಕೊಂಡು ನಮ್ಮೆಲ್ಲರ ಬದುಕಿನಲ್ಲಿ ಹಸನತೆಯನ್ನು ಹಸನ್ಮುಖಿಯನ್ನು ತುಂಬಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುವರ ಪವಿತ್ರ ಚರಣಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನ ಗುರುರೋಧಿಕಂ ತತ್ವಂ ನ ಗುರುರೋಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವಿನ್ ನಮಃ ಎನ್ನುವಂತೆ ಗುರುವಿಗಿಂತ ಮಿಗಿಲಾದ ತತ್ವ, ಗುರುವಿಗಿಂತ ಮಿಗಿಲಾದ ತಪಸ್ಸು, ಇದು ಯಾವುದು ಕೂಡ ದೊಡ್ಡದಲ್ಲ ಅಂತಕ್ಕಂಥ ಮಾತು ಬರ್ತದೆ. ಹಾಗೆ ಗುರುವಿನ ಸ್ಥಾನ ಎಂಥದ್ದು ಅಂದರೆ ಈಶ್ವರನಿಗಿಂತಲೂ ಬಹು ದೊಡ್ಡದು ಅನ್ನುವಂತಹ ಮಾತು ನಮಗೆ ಗೊತ್ತಾಗ್ತದೆ. ಅಂತಹ ಸ್ಥಾನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ನನ್ನೆಲ್ಲ ಗುರುವರನ್ನ ಮನದಲ್ಲಿ ಸ್ಮರಣೆ ಮಾಡಿ ಈ ಕಾರ್ಯಕ್ರಮ ಆಗಲಿಕ್ಕೆ ಬಹಳಷ್ಟು ಒತ್ತಾಸೆಯಾಗಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಈ ಪ್ರಯತ್ನ ನಡೆದಿತ್ತು. ಬಹಳ ಒತ್ತಡವೂ ಕೂಡ ಇತ್ತು. 2023ನೇ ಡಿಸೆಂಬರ್ ತಿಂಗಳಲ್ಲಿ ಒಂದು ಮೀಟಿಂಗ್ ಆಗಿತ್ತು. ಅಮೃತೇಶ್ವರ ಜಾತ್ರೆಗೆ ಎಲ್ಲರೂ ಬಂದಿರ್ತಾರೆ, ಅವತ್ತೊಂದು ಮೀಟಿಂಗ್ ಮಾಡ್ಕೊಂಡ್ವಿ. ನಂತರ ಮತ್ತೊಂದು ಜಾತ್ರೆ ಹೋದ್ರು ಇದು ದಿನ ಸುದ್ದಿ ಇದ್ದಿದ್ದಿಲ್ಲ. ಫೋನ್ ಶುರು ಆದ್ರು, ಏನು ಜಾತ್ರೆ ಮಾಡಿದ್ರಿ, ಮೀಟಿಂಗ್ ಮಾಡಿದ್ರಿ. ನಮ್ಮ ಉದಾಹರಿಸಿದ್ದು ಒಬ್ಬನ ಹೋಗಿದ್ದೆ 2ನೇ ಜಾತ್ರೆ ಮೀಟಿಂಗಿಗೆ, ಒಬ್ಬನೇ. ನಾವು ಮೀಟಿಂಗಾಗ ಕರೆದಿದ್ದಿಲ್ಲ. ಲಾಸ್ಟ್ಗೆ ಸಹೋದರಿಯರು ಇದು ಮಾಡೋರೇ ನಿಲ್ಲಿ ಅನ್ನುವಂಥ ಮಾತು ಬಂದು ಭಾಳ ಒತ್ತಾಸೆ ಆದಮೇಲೆ ಮೊನ್ನೆ ಜನವರಿ ದಿವಸ ಫೈನಲ್ ಮೀಟಿಂಗ್ ಮಾಡಿ ಡೇಟ್ ಫಿಕ್ಸ್ ಮಾಡಿ ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡೋಣ ಅಂದಮೇಲೆ ಇದಕ್ಕೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಚಾಲನೆ ಸಿಕ್ತು. ಆ ದಿಶೆಯಲ್ಲಿ ನನ್ನೆಲ್ಲ ಸ್ನೇಹಿತರನ್ನ ಪೂನಾದಿಂದ, ಹೈದರಾಬಾದ್ನಿಂದ, ಬೆಂಗಳೂರಿನಿಂದ, ಬಿಜಾಪುರದಿಂದ, ರಾಯಚೂರಿನಿಂದ ಎಲ್ಲರನ್ನ ಕರೆಸ್ಕೊಳ್ತಿರ್ತಕ್ಕಂಥ ಏಕೈಕ ಸಂಗತಿ ಏನಂದ್ರೆ ಅದು ಗೆಳೆತನ ಗೆಳೆತನ ಗೆಳೆತನ. ಹಾಗೆ ಇವ್ರನ್ನೆಲ್ಲ ನೋಡಬೇಕು ಅನ್ನುವಂಥದ್ದು. ನಮ್ಮ ಜೀವನದಲ್ಲಿ 3 ಜನ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಒಂದು ಹೆತ್ತ ತಂದೆ ತಾಯಿ, ನೆಕ್ಸ್ಟೇ ಗುರು. ಇತ್ತಿತ್ತಲಾಗಿ ನಾವು ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೂ ಭಾಳ ಪ್ರಭಾವ ಬೀರ್ತಾವೆ ಮದುವೆ ಆದ್ಮೇಲೆ. ನಾನು ಇನ್ನೊಂದು ಪಾಯಿಂಟ್ ಕ್ಲಿಯರ್ ಮಾಡಿದೆ. ನಮ್ಮ ಮಿಸಸ್ ಬಾಟ್ನೆ ಟೆನ್ಷನ್ ಆಗೈತಿ. ಮುಂಜಾನೆ ನಾಷ್ಟ ಮಾಡ್ಯಾನ ಇಲ್ಲೋ, ನೀರು ಕುಡೋದ ಇಲ್ಲೋ, ನಾನು ನಾಷ್ಟನೂ ಮಾಡೇನಿ, ನೀರು ಕುಡೋದಕ್ಕೆ ತಾವು ಆರಾಮದಿಂದ ಇರಬೇಕಂತ ಹೇಳ್ತಾ ನಾವೆಲ್ಲ ದೊಡ್ಡವರಾಗ್ತೀವಿ, ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ತೀವಿ. ದೊಡ್ಡವರಾಗಲಿಕ್ಕೆ, ದೊಡ್ಡ ಸ್ಥಾನಕ್ಕೆ ಹೋಗಲಿಕ್ಕೆ ಕಾರಣ ಯಾರು ಅಂದರೆ ನಾವು ಅದೇ ತಾನೇ ಶಾಲೆಗೆ ಸೇರಿದಾಗ ನಮ್ಮನ್ನು ಕೈ ಹಿಡಿದು ಬೆಂಚಪ್ಪಿಸಿ ತಿದ್ದಿ ತೀಡಿ ಬೈದು ಒದ್ದು ನಮಗೆ ಅಕ್ಷರ ಕಲಿಸ್ತಾರೆ. ಪೆನ್ ಹಿಡಿದು ಪೆನ್ಸಿಲ್ ಹಿಡಿದು, ಅವಾಗ ಪೇನೆ ಅಂತಿದ್ದು, ಈಗಿನ ಮಕ್ಕಳಿಗೆ ಪೇನೆ ಇಲ್ಲ, ನಮಗೆ ಪೇನೆ ಇತ್ತು. ಆ ಪೇನೆ ಹಿಡಿದು ತಿದ್ದಿ ತೀಡಿಸಿ ಪ್ರಾಥಮಿಕ ಕೆಲಸ ಪ್ರಾರಂಭ ಆಗ್ತದೆ. ಅವ್ರಿಗೆ ಎಷ್ಟು ಸಂತೋಷ ಅಂದ್ರೆ ಆಗಿನ ಶಿಕ್ಷಕರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ನನ್ನ ಹೊಟ್ಟೆ ಹುಟ್ಟಿದ ಮಗನ ಶಾಣೆ ಆಗೇನೇನೋ, ನನ್ನ ಹೊಟ್ಟೆ ಹುಟ್ಟಿದ ಮಗನೇ ಫಸ್ಟ್ ಬಂದಾನೇನೋ ಅನ್ನುವಂಥ ಸಂಭ್ರಮ ಸಂತಸ ಅವ್ರದ್ದಾಗಿರ್ತಿತ್ತು. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಎಷ್ಟು ಪ್ರೀತಿ ತೋರಿಸ್ತಾರೆ, ಅದರ 2ರಷ್ಟು ಪ್ರೀತಿಯನ್ನು ನಮಗೆ ವಿದ್ಯಾರ್ಥಿಗಳಿಗೆ ತೋರಿಸಿರ್ತಕ್ಕಂಥ ಅನೇಕ ಮಹಾನುಭಾವರು ಈ ವೇದಿಕೆ ಮೇಲೆ ಅದಾರಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಅಂತಹ ಗುರುಗಳಿಗೆ ನಮ್ಮೆಲ್ಲರ ಪ್ರೀತಿಯ ಗುರುನಮನ ಗುರುವಂದನೆ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಹಾಗೆಯೇ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಅನೇಕ ಸಹಪಾಠಿಗಳು ನಿರಂತರವಾಗಿ ಸತತ ಪರಿಶ್ರಮ, ಅವರ ಸಮಯ, ಹೀಗೆ ಅನೇಕ ಸ್ನೇಹಿತರು ಅವರಿವರೆಲ್ಲದೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ, ಇದು ನಮ್ಮ ಗುರುಗಳ ಕಾರ್ಯಕ್ರಮ, ಇದನ್ನು ಭಾಳ ಚೆನ್ನಾಗಿ ಮಾಡಬೇಕು, ಭಾಳ ಉತ್ತಮವಾಗಿ ಮಾಡಬೇಕು, ಗುರುವಿಗೆ ಒಂದು ಸೇವೆಯನ್ನು ಗೈಯುವುದರ ಮೂಲಕ ಅವರ ಒಂದು ಅಳಿಲು ಸೇವೆಯನ್ನು ಮಾಡಬೇಕು, ಚಿಕ್ಕ ಋಣವನ್ನು ತೀರಿಸಬೇಕು ಅನ್ನುವಂಥ ಆಶೆಯಿಂದ ಎಲ್ಲರೂ ದುಡಿದು ಊಟ ಮಾಡ್ತಕ್ಕಂತಹ ಸ್ನೇಹಿತರು ಹಿಡ್ಕೊಂಡು ಸಾಫ್ಟ್ವೇರ್ ಹಾರ್ಡ್ವೇರ್ ಇರ್ತಕ್ಕಂಥ ಸ್ನೇಹಿತರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಅವ್ರಿಗೊಮ್ಮೆ ಜೋರಾದ ಅಭಿನಂದನೆ ಚಪ್ಪಾಳೆಯನ್ನು ತಟ್ಟೋಣ ಅಂತ ಹೇಳ್ತಾ, ಕಾರ್ಯಕ್ರಮಕ್ಕೆ ಅನೇಕ ಶಿಕ್ಷಕರನ್ನ ಶಿಕ್ಷಣ ಸಂಸ್ಥೆಗೆ ಮೀಸಲಿಟ್ಟಿರಲು ಸರ ಇವು ಬಂದು ಸಾಕು ನಮಗೆ ಅಂತಕ್ಕಂಥ ಮಾತನ್ನು ಹೇಳಿ, ಇಂತಹ ಶಿಕ್ಷಕರು ಕೂಡ ನಾವು ಪಡೆದಿದ್ದು ನಮ್ಮ ಜೀವನದಲ್ಲಿ ದೊಡ್ಡ ಕೂಡ ಒಂದು ಸಾರ್ಥಕತೆ ಆಗ್ತದೆ ಅಂತಕ್ಕಂಥದ್ದು. ಈ ಮೇಲೇನು ಕುಂತಾರಲ್ಲ ಇವರೆಲ್ಲ 10 ವರ್ಷ ಆ ಸಂಸ್ಥೆಯೊಳಗೆ ಫ್ರೀಯಾಗಿ ದುಡಿದ ಮೇಲೆ ಏಡಾದ್ಮೇಲೆ ಸರ್ಕಾರಿ ಸಂಬಳ ಶುರುವಾಗಿದೆ. ಈಗ ಇವತ್ತು ಪಗಾರ, ಇವತ್ತು ಮುಂಜಾನೆ ದುಡಿದ್ರೆ ಸಂಜೆ ಮಧ್ಯಾಹ್ನದಾಗ ಪಗಾರ ಕೇಳ್ತಕ್ಕಂಥ ವ್ಯವಸ್ಥೆ ಅದ. ಅದಕ್ಕಿಂತ ವ್ಯವಸ್ಥೆ ಏನಾಗಿದೆ ಅಂದರೆ
ಕೆಲಸಕ್ಕೆ ಹೋಗಿಂತ ಮೊದಲು ಪಗಾರಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ಆ ದಿಶೆಯಲ್ಲಿ ಇವರ ಸೇವೆ ಅತ್ಯಂತ ಸ್ಮರಣೀಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಶಾಲೆ ಪ್ರಾಥಮಿಕ ನಂಬರ್ 1 MCS ಶಾಲೆ. ಆ ಶಾಲೆಯಲ್ಲಿ ಕಳೆವಾದ ಸರ್ ಇಂಗ್ಲೀಷು, ಸಹೋದರ ಟೀಚರ್ ಹಿಂದಿ. ನನಗೆ ಬಾಯಿ ಒಣಗಾಕ್ ಕುಂತೈತೆ, ಯಾಕಂದರೆ ಜಗ್ ಮಾತಾಡೀನಿ ಈ ವೇದಿಕೆಯಲ್ಲಿ ಮುಂದೆ ಮಾತಾಡೋಕ್ಕೆ ಅನ್ಸಾಗ್ತೈತಿ. ಕಡೆವಾಲ್ ಸರ್ ಇಂಗ್ಲೀಷು, ಸಹೋದರ ಟೀಚರ್ ಹಿಂದಿ, ಕುರಟ್ಟಿ ಸರ್ ಹೊಡೆತ, ಸಿಕ್ಕೇರಿಮಠ್ ಸರ್ ಲೆಕ್ಕ, ಹೀಗೆ ಕರಿಯಪ್ಪನವ್ರು ಸರ್ SS, ಇವೆಲ್ಲ ನಮ್ಮ ಕಲ್ಯಾಣ್ ಶೆಟ್ಟಿ ಸರ್ ಅಂತಿದ್ರು, ಅವ್ರದ್ದು ಟಿ ಸರ್ ಅವ್ರದ್ದು. ಹೈಸ್ಕೂಲ್ ಬಂದ ಮೇಲೆ ನಮಗೆ ಭಾಳ ಒಂದು ಸಮುದ್ರಕ್ಕೆ ಬಂದಾಗೆ ಆಯಿತು. ಆ ಸಂದರ್ಭದಲ್ಲಿ ಅಮೃತೇಶ್ವರ ಶಿಕ್ಷಣ ಸಂಸ್ಥೆ ನಮ್ಮನ್ನು ಸರ್ವತೋಮುಖವಾಗಿ ಬೆಳವಣಿಗೆ ಮಾಡುವಲ್ಲಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ನಮಗೆ ಕಲ್ಚರಲ್ ಆ್ಯಕ್ಟಿವಿಟೀಸು, ಹಾಡು, ಭಾಷಣ, ಸ್ಪರ್ಧೆ, ನಾಟಕ ಮತ್ತು ಪ್ರೋತ್ಸಾಹ, ಈ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ರೀತಿಯ ಶಿಕ್ಷಕರು ಕೂಡ ನಮಗೆ ಸದಾಕಾಲ ನಮಗೆ ಹೆಲ್ಪ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಚಪ್ಪರಿಸಿ, ಇದಾಗ್ತದೆ ನೀ ಮಾಡುವಂತಕ್ಕಂಥ ಒಂದು ಪ್ರೋತ್ಸಾಹದ ಮಾತುಗಳನ್ನು ಆ ಸಂದರ್ಭದಲ್ಲಿ ಹೇಳಿ ನಮಗೆಲ್ಲ ಈ ಹಂತದಲ್ಲಿ ತಂದಿದ್ದಾರೆ. ಇದೇ ನಮ್ಮದು ಸಾಮಾನ್ಯ ಬ್ಯಾಚ್ ಅಲ್ರಿ ಸರ್ ಇದೆ. ಈ ಇಡೀ ಊರಾಗ ಗಣ್ಣಿಗೆರೆ ಘಟಾನುಘಟಿಗಳು ಅಂತೀರದ ನೋಡ, ಅವ್ರದೇ ಈ ಬ್ಯಾಚ್ನಾಗ. ಅವ್ರನ್ನೆಲ್ಲ ಕಟ್ಕೊಂಡು ಈ ಕಾರ್ಯಕ್ರಮ ಮಾಡೋದೇನೈತಿ, ಯಾಕಂದರೆ ಒಂದೊಂದು ಕ್ಷೇತ್ರದಾಗ ಒಬ್ಬೊಬ್ಬರು ಸಾಧನೆ ಮಾಡೋದವ್ರಲ್ಲ ನಮ್ಮ ಕ್ಷೇತ್ರದೊಳಗೆ. ಅದು ಶಿಕ್ಷಣ ಇರ್ಬೋದು. ನಮ್ಮ ಬ್ಯಾಚ್ನಲ್ಲಿ 14 ಜನ ಶಿಕ್ಷಕರು ನಾವು ಒಟ್ಟಿಗೆ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಏಕೈಕ ಬ್ಯಾಚ್ ಅದು 1995 ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಗುರುತಿಸ್ಕೊಂಡಂಥ ಅನೇಕ ಸ್ನೇಹಿತರದ ರಾಜ್ಯ ಮಟ್ಟದ ಸಂಘಟನೆಗಳ, ತಾಲೂಕು ಮಟ್ಟದ, ಜಿಲ್ಲಾ ಹಂತದ ಸಂಘಟನೆಕಾರರಲ್ಲ, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಇದ್ರೊಳಗದಾರ. ಇದೇನು ಸಾಮಾನ್ಯ ಅಲ್ಲ. ಇವ್ರನ್ನೆಲ್ಲ ಕಟ್ಕೊಂಡು ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಆಗೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆಮೇಲೆ ಒಂದು ಚಿಕ್ಕ ಘಟನೆ, ನಮ್ಮ ಕಟ್ಟಿ ಸರ್ ನಾವು ಅದೇ ಹೇಳ್ತು ಬಂದಾಗ ಈ ಹಾಫ್ ಪ್ಯಾಂಟ್ ಹಾಕೊಂಬರ್ಲಿಲ್ಲ ಅಂದ್ರೆ ಎಲ್ಲಿ ಸಿಗ್ತದೆ ಅಲ್ಲಿ ಹೊಡಿತಿದ್ರೆ, ನಾವು ಒಂದು ಬ್ಯಾಗ್ನ ಇಟ್ಕೊಂಡ್ಬಂದು ಮುಚ್ಚಿ ಅದನ್ನ ಆಮೇಲೆ ಹಾಕೊಂಡು ಹೋದ್ರು ಅದನ್ನ ಹುಡುಕಿ ತೆಗೆದು ಹೊಡಿತಿದ್ರೆ. ಆ ದಿಶೆಯಲ್ಲಿ ಅವರ ಶಿಸ್ತು ಬಂದು ಇವತ್ತು ಎಷ್ಟು ಚಂದ ಆರ್ಡರ್ ಕೊಟ್ಟರು. ಹಾಗೆ ಅಲ್ಲಾಪುರ ಸರ್ ನಮಗೆ ಬಗ್ಗೆ ನಿಲ್ಲಿಸಿದ್ರು 10th ಕ್ಲಾಸ್ ಮುಂದೆ. ಅವ್ರು ಬೆಳಿಗ್ಗೆ ಬಂದು ಪಾಠ ಮಾಡಾತಿದ್ರು ಇಂಗ್ಲೀಷ್ ಅಂದ್ರೆ. ನನಗೆ ಗೊತ್ತಿರಲಿಲ್ಲ ಅಲ್ಲಿ ಪಾಠ ನಡೆದೈತಿ, ಅಲ್ಲಿ ಯಾರು ಅಡ್ಡಾಡಬಾರಲ್ಲ ಅಂತ ಹೇಳಿದ್ರಂತ ಅವಾಗ. ನಾ ಸುಮ್ಮನೆ ಸೀದ ಹೋಗಿ ಆರ್ಡರ್ ಹಿಂಗೆ ಅಡ್ಡಾಡಿ ಬಂದೆ, ಬಾರಲೇ ಇಲ್ಲ ಅಂದ್ರೆ. ಅವ್ರದ್ದು ಅವತ್ತು ಸಿಟ್ಟು ಎಷ್ಟು ಇತ್ತ ಏನೋ ದೇವ್ರಿಗೆ ಬರ್ತದೆ, ಅಷ್ಟು ಹೊಡೆದ್ರೆ ಹೊಡೆದ ಮೇಲೆ ಬೈಕ್ ನಿಲ್ಲಿಲ್ಲ ಇಲ್ಲ ಅಂದ್ರೆ ಎಲ್ಲ ಮಕ್ಕಳ ಪ್ರೇಯರ್ ಆಗ್ಮಟನು ವಿದ್ಯಾರ್ಥಿಗಳ ಪ್ರೇಯರ್ ಆದ್ಮೇಲೆ ನಾನು ಬೈಕ್ ನಿಂತಿದ್ದೆ. ಬೈಕ್ ನಿಂತಾದ್ಮೇಲೆ ಎಲ್ಲರೂ ನಾನು ನೋಡೇ ಹೋಗ್ಬೇಕು. ಆ ಅವತ್ತೊಂದು ಪನಿಷ್ಮೆಂಟ್ ಕೊಟ್ಟಿದ್ರೆ ಅವತ್ತು ನಾ ಬಾಗಿದ್ದಕ್ಕನ ಇವತ್ತು ಎಲ್ಲ ಎತ್ತಿ ನಾವು ಈ ಸಮಾಜದಲ್ಲಿ ಕೆಲಸ ಮಾಡುವಂಥ ಶಿಕ್ಷಣ ನಮಗೆ ಸಿಕ್ಕೈತಿ ಅಂತ ಹೇಳಿ. ಯಾಕಂದ್ರೆ ಬಾಗಿದ್ದು ಬಾಳತೈತಿ, ಬೀಗಿದ್ದು ಅಳಿತೈತಿ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತೈತಿ ಸ್ನೇಹಿತರೆ. ಹೆಚ್ಚು ಮಾತನಾಡದೆ ಇನ್ನು ನಮ್ಮ ಸಹೋದರಿಯರು ಇವ್ರೇನು ಸಂಪರ್ಕ ಆದ್ರಿ ಅಂದ್ರೆ ಸರ್, ನಮಗೆ ಇವ್ರದ್ದು ಸಂಪರ್ಕನೇ ಇಲ್ರಿ. MCS ಗಂಡು ಮಕ್ಕಳ ಶಾಲೆ, ಅಮೃತೇಶ್ವರ ಗಂಡು ಮಕ್ಕಳ ಶಾಲೆ, ಆಮೇಲೆ PUC ಸೈನ್ಸ್ ರೆಡ್ಡಿ ಕಾಲೇಜ್ ಹಚ್ಚಿದ್ದೆ, ಅಲ್ಲಿ ನಾವು ಗಂಡು ಮಕ್ಕಳು ಅಷ್ಟೇ ಇದ್ವಿ. TCS ಮುಗಿಸ್ ಬಂದೆ, ಅಲ್ಲಿ ಗಂಡು ಮಕ್ಕಳು ಇದ್ವಿ. ಇವ್ರು ಯಾವಾಗ ಜಾಯ್ನ್ ಆದ್ರಂದ್ರೆ ಇವರು ಇನ್ನಿತರ ಸ್ನೇಹಿತರ ಜೊತೆಗೆ ಪರಿಚಯ ಆಗಿ ಟ್ಯೂಷನ್ ಪರಿಚಯ ಆದಾಗ ಆ ಒಂದು ಬಂಧತ್ವ ನಮ್ಮೆಲ್ಲ ಸಹೋದರಿಯರ ಜೊತೆ ಇದೆ. ಆ ದಿಶೆಯಲ್ಲಿ ಇವತ್ತೆಲ್ಲರೂ ಕೂಡ ಕುಟುಂಬ ಪರಿವಾರ ಸಮೇತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ, ಕೃಪಾಶೀರ್ವಾದ ಇರಲಿ ನಮ್ಮ ಮೇಲೆ ಅಂತ ಸದಾ ಹಾರೈಸ್ತಾ, ಒಂದೇ ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದೇನಂತಂದ್ರೆ ನಿಮ್ಮೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯವನ್ನು ನೀಡಲಿ, ಸದಾ ಕಾಲ ನಮ್ಮಂಥ ಶಿಕ್ಷಕರಿಗೆ, ನಮ್ಮಂಥ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಬೆಳಕಾಗಿರಿ ಅಂತ ಶುಭ ಹಾರೈಸ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರುವರಿಗೆ ಮತ್ತು ಸ್ನೇಹಿತರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಮಹಾನ್ ಶಕ್ತಿಯನ್ನ ಗೌರವಿಸುವಂತಹ ಸುದಿನವೇ ಈ ಒಂದು ಗುರುವಂದನಾ ಕಾರ್ಯಕ್ರಮ. ಮೊದಲಿಗೆ ನಗರದ ಶ್ರೀ ಆರಾಧ್ಯತೆಯಾದಂತಹ ಅಮೃತೇಶ್ವರನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಎಲ್ಲ ಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಸನ್ 1995-96ನೇ ಸಾಲಿನ ಅಣ್ಣಿಗೇರಿ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದಂತಹ SSLC ವಿದ್ಯಾರ್ಥಿನಿಯರ ಗುರುವಂದನಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಆತ್ಮೀಯರೇ, ನಾವೆಲ್ಲ SSLC ತರಗತಿಗಳನ್ನು ಮುಗಿಸಿ ಸುಮಾರು 30 ವರ್ಷಗಳ ಕಾಲ ನಂತರ ಭೇಟಿ ಆಗ್ತಾ ಇದ್ದೇವೆ. ಈ ಒಂದು ಸುದೀರ್ಘವಾದ ಅವಧಿಯಲ್ಲಿ ನಮಗೆ ವಿದ್ಯಾದಾನವನ್ನು ಮಾಡಿದಂತಹ ಎಷ್ಟೋ ಜನ ಪೂಜ್ಯ ಗುರುಗಳು ಹಾಗೂ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರು ನಮ್ಮಿಂದ ಅಗಲಿದ್ದು ಅತ್ಯಂತ ದುಃಖಕರವಾದಂಥ ವಿಷಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ಆ ಎಲ್ಲ ಮಹನೀಯರನ್ನ ಸ್ಮರಣೆ ಮಾಡಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಅಗಲಿದಂತಹ
ನಮ್ಮ ಪೂಜ್ಯ ಗುರುಗಳನ್ನ ನಾನು ಒಬ್ಬೊಬ್ಬರಾಗಿ ಹೆಸರು ಹೇಳ್ತಿದ್ದೀನಿ. ಶ್ರೀ DB ಸೂರು ಸರ್, ಅದೇ ರೀತಿಯಾಗಿ ಶ್ರೀ RM ಅವಾರಿ ಸರ್, ಶ್ರೀ BM ಪಟ್ಟಣಶೆಟ್ಟಿ ಸರ್, ಶ್ರೀ BG ಬಣ್ಣಿಕಪ್ ಸರ್, ಶ್ರೀ NG ತಾವರ್ಮಠ್ ಸರ್, ಶ್ರೀ DK ಗದೈ ಸರ್, ಶ್ರೀ SB ಸಿಕ್ಕೇರಮಠ್ ಸರ್, ಶ್ರೀ NN ರಾಯ್ಕರ್ ಸರ್, ಶ್ರೀ CF ಚಲವಾದಿ ಸರ್, ಶ್ರೀ NT ಮುಲ್ಲಾ ಸರ್, ಶ್ರೀ RF ಕುರಟ್ಟಿ ಸರ್, ಶ್ರೀ BH ಮಾಗಡಿ ಸರ್, ಶ್ರೀಮತಿ SA ರಾಟಿಮಣಿ ಗುರುಮಾತೆಯರು, ಶ್ರೀ SB ಕಡೆಮಣಿ ಸರ್, ಶ್ರೀ NP ಸುನ್ಗಾ ಸರ್, ಶ್ರೀ MH ಪಾಟೀಲ್ ಸರ್, ಶ್ರೀ CA ಸೌದತ್ತಿಮಠ್ ಸರ್, ಶ್ರೀ SB ಹೊಕಾಣಿ ಸರ್, ಶ್ರೀಮತಿ KN ಗಜ್ರಿ ಮೇಡಮ್, ಶ್ರೀ MB ಗೌಡಪ್ಪಗೌಡ ಸರ್, ಶ್ರೀಮತಿ VP ಪಾಟೀಲ್ ಮೇಡಮ್, ಶ್ರೀ BH ಓಸೇಕರ್ ಸರ್, ಶ್ರೀ ಪ್ರಕಾಶ್ ಅಡ್ನೂರ್ ಸರ್, ಶ್ರೀಮತಿ ರಾಧಾ ಸುಂಕೇರಿಕರ್, ಶ್ರೀಮತಿ SS ಹಾಗಲೂರ್ ಮೇಡಮ್, ಶ್ರೀ AM ಆಲ್ಮೇಲ್, ಶ್ರೀ ಪ್ರಕಾಶ್ ಕಲ್ಯಾಣ್ ಶೆಟ್ಟರ್ ಸರ್, ಶ್ರೀ MB ಹೂಗಾ ಸರ್, ಶ್ರೀಮತಿ BD ಕದಂ ಗುರುಮಾತೆಯರು, ಅದೇ ರೀತಿಯೊಳಗ ಶ್ರೀ MK ಮೊರಬರ್, ಶ್ರೀ SR ದಾಸರ್ ಅವರು, ಅದೇ ರೀತಿಯಾಗಿ ನಮ್ಮನ್ನು ಅಗಲಿದಂತಹ ಬೋಧಕೇತರ ಸಿಬ್ಬಂದಿಯವರು ಕೂಡ ಇಲ್ಲಿದ್ದಾರೆ. ಶ್ರೀ KH ಪೂಜಾರವರು, ಶ್ರೀ AS ಹೆಬ್ಬಾಳ್ಕರ್ ಅವರು, ಶ್ರೀ MD ಅಲಿಖಾನ್ ಅವರು, ಶ್ರೀ AS ಹಿರೇಮಠ್ ಅವರು, ಶ್ರೀ MM ಲೋಕಾಪುರಿ ಅವರು, ಶ್ರೀ SP ಶಿವಪೂಜಿ ಅವರು, ಶ್ರೀ BT ಪಾಟೀಲ್ ಅವರು. ಅದೇ ರೀತಿಯಾಗಿ ನಮ್ಮ ಕೆಲವೊಂದಿಷ್ಟು ಸಹೋದರ ಸಹೋದರಿಯರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಹೆಸರನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೀ ಮಂಜುನಾಥ್ ಕ್ಯಾಮಪ್ಪನವರವರು, ಗುರುಲಿಂಗಪ್ಪ ಬೂದಿಹಾ, ಅಶೋಕ್ ಜೈನರ್ ಸಾಕಿನ್ ಬಸಾಪುರ್, ಸುಭಾಷ್ ಯಳಮಲಿ ಸಾಕಿನ್ ಕೊಂಡಿಕೊಪ್ಪ, ಈಶ್ವರ್ ಗಾಣಿಗೇರ್, ದುರ್ಗೇಶ್ ಕರೇಮಣ್ಣವರ್, ಅಶೋಕ್ ಬಾಬುಜಿ, ಅದೇ ರೀತಿಯಾಗಿ ಸಮುದ್ರಿ ಅಂತಂದು, ಅದೇ ರೀತಿಯಾಗಿ ಸಹೋದರಿಯರಲ್ಲಿ ಶ್ರೀಮತಿ ಯಲ್ಲಮ್ಮ ಕುಂಬಾರ್, ಶ್ರೀಮತಿ ಸಾವಿತ್ರಿ ಹುಗ್ಗಿ, ಶ್ರೀಮತಿ ಮಹಾದೇವಿ ಕಣಕೇರಿ, ಶ್ರೀಮತಿ ಗಂಗಮ್ಮ ಅಜ್ಜಿ, ಶ್ರೀಮತಿ ಲಕ್ಷ್ಮೀ ಹಳ್ಳಿ, ಶ್ರೀಮತಿ ರೇಣುಕಾ ಮರಾಠಿ, ಶ್ರೀಮತಿ ಮಂಗಮ್ಮ ಬಿ ಅಂತಂದು ಈ ಎಲ್ಲ ಸಹೋದರಿಯರು ಕೂಡ ನಮ್ಮನ್ನು ಅಗಲಿದ್ದು ಅತ್ಯಂತ ದುಃಖಕರವಾದಂಥ ವಿಷಯವಾಗಿದೆ. ಈ ಎಲ್ಲ ಮಹನೀಯರನ್ನ, ಈ ಒಂದು ಅಗಲಿರುವಂಥ ಎಲ್ಲ ನಮ್ಮ ಪೂಜ್ಯ ಗುರುಗಳು ಹಾಗೂ ಸಹೋದರ ಸಹೋದರಿಯರನ್ನು ಕುರಿತಾಗಿ ಒಂದು ನಿಮಿಷದ ಕಾಲ ಒಂದು ಮೌನಾಚರಣೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಮಾಡೋಣ. ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಪೂಜ್ಯ ಗುರುಗಳು ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಸಹೋದರ ಸಹೋದರಿಯರು ಕೂಡ ಏನಪ್ಪ ಅಂದರೆ ಒಂದು ನಿಮಿಷಗಳ ಕಾಲ ಎಲ್ಲರೂ ಎದ್ದು ನಿಂತು ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಅಂತ ಹೇಳ್ತಾ ಮೌನ ಪ್ರಾರಂಭ. ಮೌನ ಮುಕ್ತಾಯ. ಈ ಒಂದು ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ವೇದಿಕೆಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ನಡೆಸಿಕೊಂಡಂತಹ ಶಿಕ್ಷಕ ಸ್ನೇಹಿತ ಶ್ರೀ ಬಸವರಾಜ್ ನಾಯ್ಕರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಮಗೆಲ್ಲರಿಗೂ ಗೊತ್ತಿದೆ, 3 ತಿಂಗಳ ಕಾಲ ನಾವೆಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ, ಬಹುಶಃ ನಾವೆಲ್ಲ ಭಾಳ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿ ಆ ಕಾರ್ಯಕ್ರಮಗಳನ್ನು ನಾವು ವೀಕ್ಷಣೆಯನ್ನ ಮಾಡಿದ್ದೀವಿ. ಇವತ್ತಿನ ನಮ್ಮೊಂದು ಕಾರ್ಯಕ್ರಮ ನೋಡಿದ್ರೆ ಅದೆಲ್ಲದಕ್ಕಿಂತ ಒಂದು ಬೇರೆಯಾಗಿ ಅತ್ಯಂತ ವ್ಯವಸ್ಥಿತ ರೀತಿಯ ಒಳಗೆ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಅದರ ಎಲ್ಲ ಶ್ರೇಯಸ್ಸು ನನ್ನೆಲ್ಲ ಸಹಪಾಠಿಗಳಿಗೆ ಸಲ್ಲಬೇಕಂತಕ್ಕಂಥ ಮಾತನ್ನ ಹೇಳಿ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ಈ ಉದ್ಘಾಟನೆ ಕಾರ್ಯಕ್ರಮವನ್ನ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ವಿದ್ಯಾಗುರುಗಳಾಗಿರ್ತಕ್ಕಂಥ ಶ್ರೀ ಪ್ರೊಫೆಸರ್ SS ಹರ್ಲಾಪುರ್ ಸರ್ ಅವರು ಹಾಗೂ ವೇದಿಕೆಯ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತೇಳಿ ನಾನು ಪೂಜ್ಯ ಗುರುಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ದೀಪ ಬೆಳಗಿಸುವುದರ ಮುಖಾಂತರ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಹಿರಿಯ ಗುರುಗಳು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರವ ತೆರೆದೇವು ಮನವ, ಎರೆದೇವು ಒಲವ ಹಿರಿಯನಪ. ನರನರವರೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ. ಸಾವಿರದ 1995-96ನೇ ಸಾಲಿನಲ್ಲಿ ಅಣ್ಣಿಗೇರಿ ಶಿಕ್ಷಣ ಸಂಸ್ಥೆ ಅಮೃತೇಶ್ವರ ಹೈಸ್ಕೂಲು, ಪದವಿ ಪೂರ್ವ ಕಾಲೇಜು, ನಿಜಲಿಂಗಪ್ಪ ಶಿವಪ್ಪ ಹುಬ್ಬಳ್ಳಿ ಬಾಲಿಕೆಯರ ಪ್ರೌಢಶಾಲೆ ಇವುಗಳಲ್ಲಿ ಅಧ್ಯಯನ ಮಾಡಿರುವಂಥ ಮತ್ತು 1ನೇ ಇಯತ್ತೆಯಿಂದ ನಂಬರ್ 1, 2 ತಾಲೂಕಾ ಮಾದರಿಯ ಪ್ರಾಥಮಿಕ ಶಾಲೆ, ಗರ್ಲ್ಸ್ ಹೈಸ್ಕೂಲ್, ಉರ್ದು ಈ ಎಲ್ಲ ಪ್ರಾಥಮಿಕ ವಿಭಾಗಗಳಲ್ಲಿ ಅಧ್ಯಯನ ಮಾಡಿ ಇವತ್ತು ತುಂಬ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ತಾವು ಏರ್ಪಡಿಸಿದ್ದೀರಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಇವತ್ತು ಬೆಳಿಗ್ಗೆ 8:30ಗೆ ಶಾಲೆಗೆ ಕರೆದುಕೊಂಡು ಹೋಗಿ ಪ್ರೇಯರ್ ಮಾಡಿಸಿದೆ. ನಮ್ಮನ್ನು ನಿಲ್ಲಿಸಿ ಭಾಳ ಆಶ್ಚರ್ಯ ನನಗನ್ನಿಸಿದ್ದಂದ್ರೆ, ಮೊದಲು ಎಲ್ಲರೂ ಕ್ಲಾಸಿಗೆ ನಡ್ರಿ ಅಂದರು ಪ್ರೇಯರ್ ಮುಗಿದುಕೊಳ್ಳಿ. ಅಷ್ಟರು ಕ್ಲಾಸ್ಗೆ ಹೋದ್ರು ಬಂದವರೆಲ್ಲ. ಈಗ ಹರ್ಲಾಪುರ ಸರ್ ಪೀರಿಯಡ್ ತಗೋತಾರ. ನಾನು ಅಲ್ಲಿ ಹೋಗಿ ಮೊದಲ ಹೇಳಿದೆ, ಪೀರಿಯಡ್ ತಗೊಂಡ್ರೆ ಗಂಟೆ ಹೊಡೆಯವ್ರು ಬೇಕಾಗತ್ತೆ, ಇಲ್ಲಾಂದ್ರೆ ನೀವಲ್ಲ ಹೇಳ್ಬೇಕಾಗತ್ತ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಇನ್ನೂ ಪಾಠ ಕೇಳಬೇಕು ಅಂತನ್ನುವ ಮನೋಭಾವನೆ ನಿಮ್ಮ ಮನಸ್ಸಿನಾಗ ಐತಲ್ಲ, ಇದು ನಿಮ್ಮನ್ನು ಬೆಳೆಸಿದ್ದು ಅಂತ. ಅಂದ್ರೆ ಕಲಿಯುವಿಕೆ ಅನ್ನೋದು ಒಂದು ಅವಧಿಯಲ್ಲಿ ಮುಗಿಯುವಂಥ ಪ್ರಕ್ರಿಯೆ ಅಲ್ಲ, ಅದು ನಿರಂತರ ಬೇರೆ ಬೇರೆ ಆಯಾಮಗಳಲ್ಲಿ, ಬೇರೆ ಬೇರೆ ಘಟ್ಟಗಳಲ್ಲಿ ನಾವೆಲ್ಲರೂ ಕಲಿಬೇಕಾಗ್ತದೆ. ನೀವಲ್ಲ, ನಾವು ನಿಮ್ಮಿಂದಲೂ ಕಲಿಬೇಕಾಗತ್ತೆ. ಆದರೆ ಇವತ್ತು ನೋಡಿದಾಗ ನಿಮ್ಮನ್ನೆಲ್ಲರೂ ಎಲ್ಲ ನಾವು ಮೇಲೆ ಏನು ಕುಂತೀವಿ, ಎಲ್ಲ ಅಧ್ಯಾಪಕಿಯರು
ಬೋಧಕೇತರ ಸಿಬ್ಬಂದಿ ನಿಮ್ಮನ್ನು ನೋಡಿದಾಗ ಬಹಳ ಖುಷಿ ಅನ್ನಿಸ್ತೈತೆ. ಕಾರಣ ಒಂದು, ನೀವೆಲ್ಲರೂ ಯೂನಿಫಾರ್ಮ್ ಮಾಡಿಕೊಂಡದ್ದು. ನಾ ಅದನ್ನು ಪ್ರಸ್ತಾಪ ಮಾಡಿಸ್ದಾಗಂದ್ರು ನೀವೇ ಕಲಿಸಿದ್ದೀರಿ ಸರ್. ಅದು ಶಿಸ್ತು, ಅದು ನಮ್ಮಲ್ಲೇ ನೀವೇ ಬಿತ್ತಿದ್ದಂದ್ರು. ಅಲ್ಲ, ನಾವು ಕಲಿಸ್ತೀವಿ, ಮಳೆ ಆಗೋ ಹಂಗೆ ಆಗ್ತಿರ್ತೈತಿ. ಆದರೆ ಎಲ್ಲ ಹೊಲದಾಗ ಪೀಕ್ ಬರ್ಬೇಕಲ್ಲ. ಕಲ್ಲಿರೋ ಹೊಲ ಎಷ್ಟು ನೀರು ಬಿದ್ದರೂ ಅಲ್ಲಿ ಪೀಕ್ ಬರುವುದಿಲ್ಲ. ಹದಗೊಂಡ ಮಣ್ಣು ಮಾತ್ರ ನೀರನ್ನು ಯಾವುದು ಹಿಡಿತೈತೆ ಅಲ್ಲಿ ಬೆಳಿಬಾರದು. ಅದು ಬೆಳೆಯ ವಿಷಯ. ಆದರೆ ಜೀವನ ಮೌಲ್ಯಗಳು ಪಾಠ ಹೇಳುವಾಗ ಅದು ಪಾಠನೂ ಇರಬಹುದು. ಪಾಠ ಬರೀ ಪರೀಕ್ಷೆಗೆ ಅಲ್ಲ. ಪರೀಕ್ಷೆಗೆ ಅಂಕಗಳು ಇವಕ್ಕೆ ಬಹಳ ಒತ್ತು ಕೊಟ್ಟಿರುವಂಥ ಕಾಲ. ಆದರೆ ಅಂಕಗಳಿಂದ ದೊಡ್ಡದು ಅನ್ನೋದು ಈಗ ನಿಮ್ಗೆ ಅನಿಸೈತಿ, ನನಗೆ ಗೊತ್ತದ. ಇದ್ರಾಗ ಭಾಳ ಮಾರ್ಕ್ಸ್ ತೊಗೊಂಡವ್ರು ಅದಿರೋ, ಕಡಿಮೆ ಮಾರ್ಕ್ಸ್ ತೊಗೊಂಡವ್ರು ಅದಿರೋ, ಭಾಳ ತೊಗೊಂಡ್ರೆ ಭಾಳ ಸ್ಯಾನ್ಯಾರ ಅನ್ನೋದು ಇಲ್ಲ. 18 ವರ್ಷ ಆದ್ರೆ ಮದುವೆ ಆಗಕ್ಕೆ ಏಜ್ 18 ನಮ್ಮಲ್ಲೇ. ಹುಡುಗರಿಗೆ ನೀವೇ ಹೇಳ್ಬೇಕು 21 ಅಂತೀವಿ. 21, 11, 17, 11 ತಿಂಗಳಾದ್ರೆ ಕಾನೂನಿಗೆ ಆಗಕ್ಕೆ ಬರುವುದಿಲ್ಲ. ಹಾಗಾದ್ರೆ ಇನ್ನೊಂದು ತಿಂಗಳಿಗೆ ಬಹಳ ಪ್ರಜ್ಞಾವಂತರಾಗಿಬಿಡ್ತಾರ. ಪ್ರಶ್ನೆಗಳು ಬಹಳ ಅದಾವು ಪ್ರತಿ ಎದಕ್ಕೆ ಹಾಕುವಾಗಲೂ ಕೂಡ. ಅದಕ್ಕೆ ನಾವು ಏನೇ ಹೇಳಿದ್ರು ಆ ಮೌಲ್ಯಗಳನ್ನು ಗಟ್ಟಿ ಹಿಡಿದುಕೊಂಡು ನೀವು 30 ವರ್ಷಗಳ ಕಾಲ ಹೀಗೆ ನೀವು ನಡೆದು ಬಂದು ನೋಡಿದಾಗ ನಿಮ್ಮ ಈ ಶಿಸ್ತು, ನೀವು ನಡ್ಕೊಂಡ ರೀತಿ, ನಿಮ್ಮ ಸಂಘಟನೆ ಇವತ್ತು ಎಲ್ಲೆಲ್ಲೇ ಹೋಗಿರ್ಬೋದು. ಇವತ್ತು ಬಿದ್ದು ಹೊಲದಲ್ಲಿ ಕೆಲಸ ಮಾಡುವವರಿಂದ ಹಿಡಿದು ಸೈನ್ಯದಲ್ಲಿ ಸೇವೆ ಮಾಡುವವರವರೆಗೂ, ಉದ್ಯಮದಲ್ಲಿ ಶಿಕ್ಷಕರಾಗಿ, ವ್ಯಾಪಾರಿಕರಾಗಿ ಅನೇಕ ರೀತಿಯ ಕಾರ್ಯ. ಬದುಕಿಗೆ ಒಂದು ಆಯಾಮ ಅಷ್ಟೇ, ಯಾವುದನ್ನಾದರೂ. ಇದರಲ್ಲಿ ದೊಡ್ಡದು ಸಣ್ಣದು ಅನ್ನೋ ಪ್ರಶ್ನೆನೇ ಅಲ್ಲ. ಪ್ರಿಯ ಬಂಧುಗಳೇ, ಬಹಳ ವಿಶೇಷ ನಿಮ್ಮದೊಂದು ಈ ಬ್ಯಾಚಿನವ್ರು ಮಾಡಿದ್ದು ಅಂದ್ರೆ, ನೀವು ನಿಮ್ಮ ಜೊತೆಗೆ ನಿಮ್ಮ ಎಲ್ಲ ಬಂಧುಗಳನ್ನು ಕರ್ಕೊಂಡು ಬಂದಿದ್ರು. ಬಹಳ ಬ್ಯಾಚಿನವರು ಅವ್ರು ಮಾತ್ರ ಬಂದಿದ್ರು. ನೀವು ನಿಮ್ಮ ಪತ್ನಿ, ನಿಮ್ಮ ಮಕ್ಕಳು, ನಿಮ್ಮ ಬಂಧುಗಳು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸ್ಬೇಕಂದಿರಿ. ಇದು ನಿಮ್ಮ ವಿಶೇಷತೆ. ಅದ್ರ ಪ್ರಾಸ್ತಾವಿಕ ಮಾತಾಡುವಾಗ ಮಾಂತೇಶ್ ಹೇಳಿದ, ಇಲ್ಲ ಸ್ನೇಹ ಅನ್ನೋದು ಎಲ್ಲರಿಗಿಂತಲೂ ದೊಡ್ಡದು ಅಂತ. ಅದನ್ನು ಶೇಕ್ಸ್ಪಿಯರ್ನ ಹೇಳ್ತಾನೆ, ಫ್ರೆಂಡ್ಸ್ ಆರ್ ಪ್ಲೆಂಟಿ ವೆನ್ ದ ಪರ್ಸ್ ಈಸ್ ಫುಲ್. ಸ್ನೇಹಿತರು ಬಹಳ ಮಂದಿ ಯಾವಾಗ ಇರ್ತಾರಂದ್ರೆ ನಿಮ್ಮ ಜೇಬು ದಪ್ಪಿದ್ದಾಗ. ಜೇಬು ಸ್ವರಿತು ಎಷ್ಟೋ ಸ್ನೇಹಿತರು ಕೂಡ ದೂರ ಆಗುವ ಸಂದರ್ಭಗಳು ಇರ್ತಾವೆ. ಆದರೆ ಅದು ಜೇಬು ತುಂಬಿದಾಗ ಇರ್ತಾರ. ಆದ್ರೆ ಆತ್ಮೇ ಇನ್ನೊಂದು ಮಾತು ಹೇಳ್ತಾನೆ, ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ನೀಡ್. ಇನ್ ನೀಡ್ ಯಾವಾಗ ಅಗತ್ಯ ಇರ್ತೈತಿ ಆವಾಗ ನೀನು ಸಹಾಯಕ್ಕೆ ಬರ್ತೀವೋ ನಿಜವಾದ ಸ್ನೇಹಿತ ಆತ್ಮೆ ಅಂತ. ಅದನ್ನು ಅರಿತುಕೊಂಡಂಥವ್ರು ನೀವು ಸಂಘಟಿತರಾಗಿ ಇವತ್ತು ಎಲ್ಲೆಲ್ಲೋ ಇದ್ರು, ಹೈದರಾಬಾದ್, ಮುಂಬೈ, ಪುಣೆ, ಬೆಂಗಳೂರು, ಬೇರೆ ಬೇರೆ ದೂರದಲ್ಲಿ ಇದ್ರೂ ಕೂಡ ಇವತ್ತು ಕೂಡಿಕೊಂಡು ತಾವೆಲ್ಲರೂ ಈ ಸ್ನೇಹ ಸಮ್ಮಿಲನ, ಈ ಗುರುವರ್ಗಕ್ಕೆ ಒಂದು ಗೌರವ ಸಲ್ಲಿಸಬೇಕು ಅಂತ. ಇಲ್ಲಿ ಅತಿ ಹೆಚ್ಚು ವಯೋವೃದ್ಧರಾದಂಥ ನಮ್ಮ SL ನೇಕಾರ್ ಸರ್ ಅಂತವ್ರ ದೈಹಿಕವಾಗಿ ತುಂಬ ತೊಂದರೆ ಅನುಭವಿಸ್ತಕ್ಕಂಥ ನಮ್ಮ ಇಟಗಿ ಅಂತವ್ರ ಇವತ್ತು ದೈಹಿಕ ಯಾರಿಗಾದರೂ ಅಷ್ಟೇ ದೇಹಿಕ, ಅದಕ್ಕೂ ಇದರಿಂದ ನಮಗೂ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ದಿನ ಅದು ವಯಸ್ಸು, ದೇಹಕ್ಕೆ ತೊಂದರೆ ಬರೋದೇ. ಆದರೂ ಅದರ ಮಧ್ಯದಲ್ಲಿ ನಿಮ್ಮ ಪ್ರೀತಿಗೆ ಬಂದು ಇದರೊಳಗೆ ಭಾಗವಹಿಸಿದ. ನನಗೆ ಬಹಳ ಸಲ ಮೊನ್ನೆ ಇದ್ರೊಳಗೆ ಒಂದು 2 ಸಂತೋಷ ಇಟಿಗೆ ಅಲ್ಲಿ ಕುಂತಿದ್ರು, ಎದ್ದು ಬರಕ್ಕೆ ಬರಲಿಲ್ಲ. ಆ ಬ್ಯಾಚಿನ ಜಡ್ಜ್ ಇದ್ದಂತ ಹುಡುಗ ಅವ್ರ ಕೈ ಹಿಡಿದ ಮೇಲೆ ಹತ್ತಿಸಿದ, ಇದು ಶಿಕ್ಷಣ ಪಡೆದದ್ದು ಅಂತ. ಶಿಕ್ಷಣ ತೊಂದರೆ ಇರುವ ಸಂದರ್ಭದಲ್ಲಿ ಸಹಾಯ ಮಾಡೋದಕ್ಕೆ ನಮ್ಮ ಮನಸ್ಸಿಗೆ ಏನು ತರಬೇತಿ ಕೊಡ್ತಾರೆ, ಅದು ನಿಜವಾದ ಶಿಕ್ಷಣ. ಇಂಥ ಮೌಲ್ಯಗಳನ್ನು ನೀವು ಓದುವುದರ ಮೂಲಕ ಹೇಳಿದ್ದನ್ನು ರೂಢಿಸಿಕೊಂಡು ಬಂದಿರಲ್ಲ ಬಹಳ ಸಲ. ಆದರೆ ಬಹಳ ಸಲ
ಮಾತುಗಳನ್ನು ಹೇಳಿದ್ದೇನೆ. ಅದಕ್ಕೊಂದು ವಚನ ಹೇಳ್ಬಿಡ್ತೀನಿ ನಾನು. ಎಲ್ಲರೂ ಅಹುದೆಂಬುದು ಪ್ರಮಾಣ ಅಲ್ಲವೋ, ಎಲ್ಲರೂ ಅಲ್ಲ ಎಂಬುದು ಪ್ರಮಾಣ ಅಲ್ಲವೋ, ಎಲ್ಲರೂ ಹೌದು ಅನ್ನೋದು ಎಲ್ಲರೂ ಅಲ್ಲ ಅನ್ನೋದು ಅದು ಪ್ರಮಾಣ ಅಲ್ಲ ಅಂತ. ಅದೇನು ಕಾರಣವೆಂದರೆ ಎಲ್ಲರೂ ಅಹುದೆಂಬುದನ್ನು, ಎಲ್ಲರೂ ಅಲ್ಲವೆಂಬುದನ್ನು, ಎಲ್ಲರೂ ಶಿವಶರಣರ ಹೃದಯದ ಅಂತಸ್ತವನ್ನು ಅರಿಯರಾಗಿ ಅಹುದೆಂಬುದನ್ನು ಅಲ್ಲ ಎಂಬುದನ್ನು ನೀನೇ ಬಲ್ಲೆ ಮಹಾಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತ ತೋಂಟದ ವಚನ ಇದೆ. ತೋಂಟದ ಸಿದ್ಧಲಿಂಗೇಶ್ವರ ವಚನ. ಎಲ್ಲರೂ ಹೌದು ಅನ್ನೋದು ಎಲ್ಲರೂ ಅಲ್ಲ ಅನ್ನೋದು ಅವೆರಡು ಸಂಪೂರ್ಣ ಸತ್ಯಗಳು ಇರೋದಿಲ್ಲ. ಹೌದು ಅಲ್ಲ ಅನ್ನೋದು ನಿನಗೆ ಮಾತ್ರ ಗೊತ್ತಿರ್ತೈತಿ, ಎಲ್ಲರೂ ಹೌದು ಅಲ್ಲ ಅಂತ ಅನ್ನೋದು. ಆದರೆ ನಾವೆಲ್ಲರೂ ನಿಮಗೆ ಪಾಠ ಮಾಡಿದ್ದೇವೆ. ನಾವು ಇದ್ದ ಕಾಲದಲ್ಲಿ ನಮಗೇನು ಶ್ರಮ ವಹಿಸಿ ಮಾಡಬೇಕೋ ಅಷ್ಟು ಪಾಠಗಳನ್ನು ಮಾಡಿದ್ದೇವೆ. ಮತ್ತು ನಾವ್ಯಾರು ಪಾಠ ಮಾಡಿದಾಗ ಉಚಿತವಾಗಿ ನಾವು ಪಾಠ ಮಾಡಿಲ್ಲ. ಸರ್ಕಾರ ನಮಗೆ ಸಂಬಳ ಕೊಟ್ಟಿದೆ. ಆದಾಗ್ಯೂ ಆ ಸ್ಥಾನಕ್ಕೆ ಗೌರವ ಉಳಿಸುವ ಹಾಗೆ ನಾವು ಬದುಕಿವಿ ಅನ್ನೋ ಒಂದು ಹೆಮ್ಮೆ ನಮಗೆ ಯಾಕೈತೆ ಅಂದ್ರೆ 30 ವರ್ಷದ ಮೇಲೆ ಗುರುಗಳನ್ನು ಕರೆದು ನೀವು ನೆನಪಿಟ್ಟು ಗೌರವಿಸಿರಲ್ಲ. ಇದೇ ಟೆಸ್ಟ್. ಅದು ಪುನಃ ನಮ್ಮನ್ನ ಒಂದು ರೀತಿ ನಮಗೆ ಪುನರ್ ಮನನ ಮಾಡಿಕೊಳ್ಳುವುದಕ್ಕೆ ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಳ್ತೇನೆ. ಪ್ರಿಯ ಬಂಧುಗಳೇ, ಇವತ್ತು ಇದಕ್ಕೆ ನೀವು ಎಷ್ಟು ಕಷ್ಟಪಟ್ಟಿರಿ ಅನ್ನೋದು ನನಗೆ ಗೊತ್ತಾಯ್ತು. ಬಹುತೇಕ 2 ದಿನ ನಿದ್ದಿನ ಮಾಡಿರಿ ನೀವು. ನಿನ್ನ ರಾತ್ರಿವರೆಗೂ ಇಲ್ಲೇ ಭಾಳ ಮಂದಿ ಇದ್ದು ನೀವು ಮನೆಗೆ ಬಂದಿದ್ದೀರಿ ಅನ್ನೋದು ಸಹಿತ ಗೊತ್ತಿದೆ. ಆ ಕಾರಣಕ್ಕಾಗಿ ಇವತ್ತು ಹೇಳಿದ ಮೌಲ್ಯಗಳನ್ನು ರೂಢಿಸಿಕೊಂಡು ಮರೆಯದೆ ಮತ್ತೆ ಕಲಿಸಿದ ಗುರುವರ್ಗವರು ಎಲ್ಲ 1ರಿಂದ ನಿಮ್ಮ ಕಾಲೇಜ್ವರೆಗೆ ಕಲಿಸಿದ ಒಂದೇ ವೇದಿಕೆ ಮೇಲೆ ಎಲ್ಲರನ್ನು ಕರೆದು ಅವ್ರನ್ನ ಒಂದು ಬಾರಿ ನೋಡಿ ನಿಮ್ಮ ಕಣ್ಣು ತುಂಬಿಕೊಳ್ಳುವಂಥದ್ದಿದೆಯಲ್ಲ, ಅದು ಭಾಳ. ಯಾಕೆ ಇದನ್ನು ನಾನು ಪ್ರಸ್ತಾಪಿಸ್ತೀನಿ ಅಂದ್ರೆ ನಮ್ಮ ದೇಹದ ಭಾಗಗಳೇ ನಮಗೆ ಸಹಕರಿಸುವುದು. 10 ಬೆರಳುಗಳದಾವು. 10 ಬೆರಳು ಎಲ್ಲ ಕೆಲಸಕ್ಕೂ ಒಂದು ಉಪಯೋಗ ಬರೋದಿಲ್ಲ. ಯಾರ ಮಕ್ಕಳು ಅಳ್ತಿದ್ರು 10 ಬೆರಳಿಲು ವಾರಿಸೋದು ನಾವು. ಆದರೆ ಯಾವುದೋ ಒಂದು ಬೆರಳು ಮಾತ್ರ ಆ ಕೆಲಸ ಮಾಡ್ತದೆ. ಅದಕ್ಕೆ ನಮ್ಮ 10 ಬೆರಳುಗಳೇ ನಮಗೆ ಎಷ್ಟೋ ಬಾರಿ ಸಹಕರಿಸುವುದಿಲ್ಲ. ಇದು ನಮ್ಗೆ ಗೊತ್ತಿರಬೇಕು. ಆದರೆ ಇವತ್ತು ನೀವು ನಿಮ್ಮ ಧರ್ಮಪತ್ನಿ, ನಿಮ್ಮ ಬಂಧು ಬಳಗ, ನಿಮ್ಮ ಮಕ್ಕಳನ್ನ ಕರೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲ್ಲ, ಒಂದು ರೀತಿ ಮುಂದಿನ ಪೀಳಿಗೆಗೆ ಹೇಗಿರ್ಬೇಕು ನೀವು ಅನ್ನೋದಕ್ಕೆ ಈ ಕಾರ್ಯಕ್ರಮ ನೀವು ಮಾಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ನಿಮಗೆ ಎಲ್ಲರ ಪರವಾಗಿ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದಕ್ಕೆ ಏನು ಕಾರಣ ಇರಬಹುದು? ಒಂದೇ, ಸಮೂ ನಿನ್ನನ್ನು ಅರಿಯುವ ಶಕ್ತಿ ನಿನ್ನಡಿಗಳಿಗೆ ನನ್ನನ್ನು ಇದಾಗ ತಂತಿ ವೀಣಾ ಬಾರಿಸೋದನ್ನು ನೋಡಿ ಅವು ತಂತಿ ಆಟ ಕಡಿ ತಂತಿ ತೆಗೆದು ಬಾರಿಸ್ರಿ, ಅದ್ರಾಗ ನಾದ ಬರುವುದಿಲ್ಲ. ಒಂದನ್ನು ಆಶ್ರಯಿಸಿದ್ದರಿಂದ ಆ ತಂತಿ ಅದರಲ್ಲಿ ಸುನಾದ ಪದ್ಧತಿ ಗಂಟೆಗಟ್ಟಲೆ ಆ ನಾದ ಕೇಳ್ಕೊಂತ ಕೂಡುತ್ತೀವಿ. ಆದ್ರೆ ಅದರ ತಂತಿ ಹೊರಗೆ ತೆಗೆದ್ರೆ ನಾದ ಬರುವುದಿಲ್ಲ. ತಬಲ ನುಡಿಸ್ತಿರ್ತಾರೆ. ಅದ್ಯದ ಮೈಗಳಿಗೆ ಆಶ್ರಯಿಸಿದ್ದಕ್ಕೆ ಅದಕ್ಕೆ ಮೇಲೆ ನೀವು ಅರ್ಪಣೆಯಿಂದ ನಿಮ್ಮ ಶ್ರದ್ಧೆಯನ್ನು ಇಟ್ಟದ್ದಕ್ಕೆ ಈ ಸಂಘಟನೆ ಸಾರ್ಥಕವಾಗಿ ನೀವು ಮಾಡಿದ್ದೀರಿ ಅಂತ ನಾನು ಭಾವಿಸಿಕೊಳ್ತೇನೆ. ತಾವೆಲ್ಲ ನನ್ನ ಕೈಲಿ ಇದರ ಉದ್ಘಾಟನೆಯನ್ನು ಮಾಡಿದ್ದೀನಿ. ಜ್ಯೋತಿ, ಬೆಳಕು ಅದು ಜ್ಞಾನದ ಸಂಕೇತ. ಅದು ಒಂದ ಜ್ಞಾನ ಇದ್ದರೆ ಸಾಲದು, ಅದು ಆಚರಣೆ. ನೀವು ಮೌಲ್ಯಗಳನ್ನು ಮಾತ್ರ ಇವತ್ತು ವಿದ್ಯಾರ್ಥಿಗಳಿಗೆ ಬಿಡ್ತೀರಿ ಅನ್ನೋದು ನಾವು ನೋಡ್ತಾ ಇರ್ತೀವಲ್ಲ. ಸಂಸ್ಥೆಯಲ್ಲಿನೂ ಅದಾರ, ಯಾಕಂದ್ರೆ ಅವ್ರಿಗೆ ನಡೀಲಿಕ್ಕೆ ಆಗೋದಿಲ್ಲ. ಅದು ದೈಹಿಕ ತೊಂದರೆಯಿಂದ ಇವತ್ತು ಇದ್ರ ಬರಬೇಕಾದ ಕೆಲವು ಶಿಕ್ಷಕರಿದ್ದರೂ ಕೂಡ ಅವರು ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಈ ನಮಗೂ ಕೂಡ ಈ ಅವಕಾಶವನ್ನು ನಿಮಗೆ ಹೇಗ ಸ್ನೇಹಿತರ ಸಮ್ಮಿಲನೋ ಹಾಗೆ ನಮಗೆ ಸಹಪಾಠಿಗಳ ಸಮ್ಮಿಲನ ಇದು. ಒಂದೇ ವೃತ್ತಿಯಲ್ಲಿ ಇದ್ದು ಕೆಲಸ ಮಾಡಿದ್ದಕ್ಕೆ ನಮ್ಮ ಸಹಪಾಠಿಗಳಿಗೂ ಒಂದು ರೀತಿ ನಿಮ್ಮನ್ನು ನಾವು ಕೂಡಿಸ್ತೀವಿ ಅಂತ. ಅದಕ್ಕೆ ಜೀವನದಲ್ಲಿ ಸಂತೋಷಕ್ಕಿಂತ ನಿಮಗೆ ಏನು ಸಿಕ್ಕರೂ ₹1,00,00,000 ತಗೋರಿ
ಮತ್ತೆ ಅದನ್ನ ಎಲ್ಲಿಡ್ಬೇಕು ಅನ್ನೋದ ಚಿಂತೆ ಹೊರತು ಮತ್ತೆ ಸಂತೋಷ ಅನ್ನೋದು ನಾವು ಇರಲ್ಲೇ ಪಡ್ಬೋದು ಅಷ್ಟೇ. ಸಂತೋಷ ಅನ್ನೋದು ಇಂಥದ್ರಿಂದ ವಸ್ತುಗಳಲ್ಲಿ ಇಲ್ಲ, ಅದು ಸಂತೋಷ ಮನಸ್ಸಿನೊಳಗೈತಿ. ಇದು ಬಂದ್ರೆ ಕಾರ್ ಬಂದ್ರು ಸಂತೋಷ ಇರ್ತೀನಿ ಅಂತ ಭಾಳ ಮಂದಿ ತಲೆಯಾಗಿರುತ್ತೆ, ಆದ್ರೆ ಕಾಲು ಹೋಗ್ತಾವ ಅನ್ನೋದು ಗೊತ್ತಿಲ್ಲ. ಸತತ ಅದ್ರ ಕೂತ ಕಾಲು ಮೊದಲ ಹೋಗಿರ್ತಾವ. ಆದ್ರೆ ಹಂಗಲ್ಲ, ಕಾರ್ ಬಂದ್ರೆ ಬರಲಿ, 10 ಕಾರ್ ಇಟ್ಕೋರಿ, 100 ಕಾರ್ ಇಟ್ಕೋರಿ. ನೀವು ನಂಬರ್ ಹೇಳಕ್ಕನ ತಡಿ, ಯಾವ ತರಿಸಿ ನೋಡೇ ಹೇಳ್ತೀನಿ ಅಂತ ಅನ್ನೋವಷ್ಟು ಅದ್ರ ಪ್ರಶ್ನೆ ಬೇರೆ. ನೀವು ಹಾಗೆ ಬೆಳಿಬೋದು. ಆದ್ರೆ ಈ ಖುಷಿ ಏನದಲ್ಲ, ಇದು ನಿಮಗೆ ನಿರಂತರ ಇರಲಿ. ನೀವು ಏನೇ ಮಾಡಿ ಈ ಖುಷಿಯನ್ನು ನಿರಂತರವಾಗಿ ಇಟ್ಕೊಂಡು ನೀವು ಬದುಕಬೇಕು ಅನ್ನೋದೇ ಒಂದು ನಮಗೆ ಆಸೆ. ನೀವು ಯಾವಾಗ ಖುಷಿಲಿಂದ ನಮಗೆ ಬೆಟ್ಟಕ್ಕಿರಿ, ಅವಾಗ ಮತ್ತೆ ನಮಗೆ ಪ್ಲಸ್ ಮಾಡಿದಾಗ ಮತ್ತೆ 1 ವರ್ಷ 2 ವರ್ಷ ಇನ್ಕ್ರೀಸ್ ಮಾಡಿದ್ವಿ ಸರ್ದ ಅಂತ ಮತ್ತೆ ನೀವು ಮುಖ ಗಂಟು ಹಾಕಿದ್ರಿ, ಮತ್ತೆ ಮೈನಸ್ ಮಾಡಿದಂಗೆ ಇಷ್ಟ. ನೀವೆಲ್ಲರೂ ನಂಬ್ತೀರಂದ್ರೆ ತಿಳಿತೈತಂತ ಅರ್ಥ. ಅದಕ್ಕೆ ಸಂತೋಷ ತುಂಬ ಮುಖ್ಯ. ನಿಮ್ಮ ಸಂತೋಷ ನಿರಂತರ ಇರಲಿ ಅಂತ ಈಗ ನನ್ನ ಕೈಲೇ ದೀಪ ಹಚ್ಚೋ ಮೂಲಕ ಇದರ ಉದ್ಘಾಟನೆ. ನಿಮ್ಮ ಪ್ರೀತಿ, ಯಾಕಂದ್ರೆ ಪ್ರೀತಿಗೆ ಏನು ಹೇಳೋಕ್ಕಾಗೋದಿಲ್ಲ. ಪ್ರೀತಿಗೆ ಧನ್ಯವಾದ ಅಂದ್ಬಿಟ್ರೆ ಮುಗಿಯೋದಲ್ಲ. ಪ್ರೀತಿ ಅಂದರೆ ಏನಂದ್ರೆ ಪ್ರೀತಿ ಅಂದ್ರೆ ಪ್ರೀತಿ ಅಂದ್ರೆ ಮತ್ತೇನಂದ್ರೆ ಮತ್ತೆ ಪ್ರೀತಿನ 10 ಸಲ ಕೇಳಿದ್ರು ಅದು ಪ್ರೀತಿ ಅಂತ ಅಷ್ಟೇ ಹೇಳ್ಬೋದು. ಅದಕ್ಕೆ ಮತ್ತೇನು ಅಂತ ಹೇಳಕ್ ಬರೋದಿಲ್ಲ. ಅದಕ್ಕೆ ನಿಮ್ಮ ಪ್ರೀತಿಗೆ ಧನ್ಯವಾದಗಳನ್ನು ಹೇಳಿ. ಹೋದರೆ ಕಣ್ಣು ಮುಚ್ಚಿ ಬೇಡಿಕೊಳ್ಬೇಕು, ಗ್ರಂಥಾಲಯಕ್ಕೆ ಹೋದರೆ ಕಣ್ಣು ತೆರೆದು ಓದಬೇಕು. ಕಣ್ಣು ಮುಚ್ಚಿಸುವುದು ದೇವಾಲಯ, ಕಣ್ಣು ತೆರೆಸುವುದು ಗ್ರಂಥಾಲಯ. ಗ್ರಂಥಾಲಯವನ್ನೇ ನಿಮ್ಮೆಲ್ಲರ ಮನೆ ಮಾಡಿಕೊಳ್ಳಿ ಎನ್ನುವಂತಹ ಮಾತನ್ನ ಹೇಳಿದಂತಹ ಶ್ರೀಯುತ ಎಸ್ ಹರ್ಲಾಪುರ್ ಸರ್ ಪ್ರಪ್ರಥಮ ಬಾರಿಗೆ ಅವರೊಂದು ಮಾತು ಹೇಳಿದ್ರು, ಓದುವುದನ್ನ ನಾವು ಬಿಡಬಾರದು ಅಂತ ಹೇಳಿ. ಎಷ್ಟೋ ಸಂದರ್ಭದಲ್ಲಿ ನನಗೆ ಕೆಲವೊಂದು ಪುಸ್ತಕಗಳ ಮಾಹಿತಿ ಇರಲಿಲ್ಲ. ನಾನು ಸರ್ ಮನೆಗೆ ಹೋದಾಗ ಸರ್ ಮನೆನೇ ಒಂದು ಗ್ರಂಥಾಲಯ ಆಗೈತಿ. ನಾವು ಯಾವುದೇ ಒಂದು ವ್ಯಕ್ತಿಯ ಚಿತ್ರಣವನ್ನಾಗಿರ್ಲಿ ಮಾಹಿತಿಯನ್ನ ಕೇಳಿದ್ರೂ ಸಹ ಅವ್ರ ಮನೆಯಲ್ಲಿ ಆ ಪುಸ್ತಕ ನಮಗೆ ಲಭ್ಯ ಆಗೇ ಆಗ್ತದೆ. ಅಂತಹ ಒಂದು ಲೈಬ್ರರಿಯನ್ನ ಅವರು ಸರ್ ಇಟ್ಕೊಂಡಾರೆ. ಆಮೇಲೆ ಇವತ್ತಿನ ದಿನ ನಾನು ಏನೋ 1-2 ಮಾತು ತೊದಲು ನುಡಿಗಳನ್ನ ಆಡ್ತೀನಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಪ್ರೊಫೆಸರ್ ಎಸ್ ಹರ್ಲಾಪುರ್ ಸರ್. ಯಾಕಂದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮೊದಲಿನಿಂದ ಬೆಳೆದವರು. ನನ್ನಂತಹ ಹಲವಾರು ಶಿಷ್ಯಂದಿರನ್ನ ಅವ್ರ ಮಾರ್ಗದರ್ಶನ ಮಾಡಿ ಈ ಒಂದು ವೇದಿಕೆಗೆ ನಮ್ಮನ್ನು ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಅವರ ಒಂದು ಋಣವನ್ನ ನಾವೆಂದೂ ತೀರ್ಸಕ ಸಾಧ್ಯ ಇಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾ, ಅವರ ಹಲವಾರು ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸಿ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟನೆ ಮಾಡಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತಹ ಹಿರಿಯರಾದಂತಹ ಪ್ರೊಫೆಸರ್ ಎಸ್ ಹರ್ಲಾಪುರ್ ಸರ್ ಅವರಿಗೆ, ಎಲ್ಲ ನನ್ನ ಸಹಪಾಠಿ ಬಂಧುಗಳ ಪರವಾಗಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಕುಟುಂಬ ಸದಸ್ಯರ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಕ್ಕಂಥ ಮಾತನ್ನ ಶ್ರೀ ಶಿಶುನಾಳ ಶರೀಫರು ಬಹುಶಃ ನಮಗೆಲ್ಲರಿಗೂ ಉದ್ದೇಶಿಸಿ ಹೇಳ್ದಂಗಿತ್ತು. ಯಾಕಂದ್ರೆ ನಾವೆಲ್ಲ ಇವತ್ತು ಆ ಒಂದು ಸ್ಥಿತಿ ಒಳಗೆ ಬಂದು ನಿಂತೀವಿ. ಯಾಕಂದ್ರೆ ನಾವು ಇವತ್ತು ಏನಾಗಿದ್ರು ಕೂಡ ನಮ್ಮೆಲ್ಲರ ಗುರುಗಳ ಒಂದು ಆಶೀರ್ವಾದದಿಂದ ನಾವು ಇವತ್ತು ಅನೇಕ ಹುದ್ದೆಗಳನ್ನು ನಮ್ಮ ಜೀವನದೊಳಗೊಂದು ಸ್ಥಾನದೊಳಗದೀವಿ. ಅಂದ್ರೆ ಅವರ ಒಂದು ಆಶೀರ್ವಾದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ, ಯಾಕಂದ್ರೆ ನನಗೆ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ನನಗೆ ಒಂದೆರಡು ಮಾತುಗಳನ್ನು ಹೇಳ್ಬೇಕು ಅನಿಸ್ತಾ. ಯಾಕಂದ್ರೆ ಬಹುಶಃ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ನೋಡ್ತೀವಿ, ಬಹಳ ಜನ ವೇದಿಕೆ ಮೇಲೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾರೆ, ಅಥವಾ 10, 15, 20 ಜನ ವೇದಿಕೆ ಮ್ಯಾಗ ನಿಂತಿರ್ತಾರೆ. ಅದನ್ನು ನಾವು ನೋಡಿಬಿಟ್ರೆ ಇದೇನಪ್ಪ ಕಾರ್ಯಕ್ರಮ ಅಂತಕ್ಕಂಥ ಭಾವನೆ. ನಮ್ಮೆಲ್ಲ ಸ್ನೇಹಿತರಿಗೆ, ನನ್ನೆಲ್ಲ ಸಹಪಾಠಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಕೇವಲ ಒಂದು 4-6 ಜನ ನಾವಿಲ್ಲಿ ವೇದಿಕೆ ಮೇಲೆ ಮಾತಾಡೋರು ಕಾಣಬಹುದು, ಆದರೆ ನಿಜವಾಗಲೂ 100 ಜನ ನನ್ನ ಸಹಪಾಠಿಗಳು ಇದರಿಂದ ಶ್ರಮವನ್ನ ವಹಿಸಿದ್ದಾರೆ. ಅವರೆಲ್ಲ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕುಂತ್ಕೊಂಡು ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅಂತೇಳಿ ಹರಿಸಿ ಹಾರೈಸಿ ಎಲ್ಲ ರೀತಿ ಒಳಗೆ ಸಹಕಾರ ಮಾಡಿ ಎಲ್ಲರೂ ಒಂದೊಂದು ಜವಾಬ್ದಾರಿಗಳನ್ನು ವಹಿಸಿಕೊಂಡು
ಆ ಎಲ್ಲ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ಒಬ್ಬರ ಎಲ್ಲ ಇಡೀ ರೇಷನ್ ತರೋದಾಗ್ಲಿ, ಒಬ್ಬರು ನಾನು ಈ ಅಡಿಗೆಯ ಒಂದು ಉಸ್ತುವಾರಿಯನ್ನು ನೋಡ್ಕೊಳೋದಾಗ್ತೀನಿ ಅನ್ನೋದು, ಒಬ್ಬರು ಕಾರ್ಯಕ್ರಮದ ಎಲ್ಲ ಕಾರ್ಡ್ಗಳನ್ನ ಹಚ್ತೀನಿ, ಆ ಟೀಮ್ ವೈಸ್ ಸ್ವಾಗತ ಅದನ್ನೆಲ್ಲ ಹೊಂದಿಸ್ತಕ್ಕಂಥ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಬಹುಶಃ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಇಡೀ ಒಂದು ಪಂಪ ಭವನ ತುಂಬಿ ತುಳುಕ್ತಾ ಇದೆ. ಹೊರಗೆ ನಿಂತಾರೆ ನಮ್ಮೆಲ್ಲ ಸಹಪಾಠಿಗಳು, ನಮ್ಮ ಕುಟುಂಬಸ್ಥರು ಬಂದು ಇವತ್ತ ಈ ಕಾರ್ಯಕ್ರಮ ಯಶಸ್ಸಿಗೆ ಸಹಕಾರ ನೀಡಿದ ಬಹಳ ಸಂತೋಷದ ಸಂಗತಿ. ಈ ಒಂದು ಸಂದರ್ಭದಲ್ಲಿ ನನ್ನೆಲ್ಲ ಸಹಪಾಠಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದ ಮುಂದಿನದಾಗಿ ಇಲ್ಲಿವರೆಗೂ ನಮ್ಮ ಜೊತೆಗೆ ಎಲ್ಲ ಕಲಿತು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಕಡೆ ಕೆಲಸವನ್ನು ಮಾಡ್ತಾ ನಾವು ಯಾವಾಗೋ 10 ವರ್ಷಕ್ಕೂ ಕೆಲವೊಂದಿಷ್ಟು ಸ್ನೇಹಿತರನ್ನು ನಿಜವಾಗ್ಲೂ 30 ವರ್ಷಗಳ ನಂತರ ನಾವು ಭೇಟಿ ಆಗ್ತಾ ಇದ್ದೀವಿ. ಒಂದಿಷ್ಟು ಜನಕ್ಕೆ ನಾವು ಮಕ್ಕ ಅವ್ರಿಗೆ ಅವ್ರ ಮಕ್ಕ ನಮಗೆ ಗೊತ್ತಿದ್ದಿಲ್ಲ. ನಾವು ಕಾರ್ಡ್ಗಳನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಬೇರೆ ಬೇರೆ ಊರುಗಳಿಗೆ ನಾವು ಹೋಗಿದ್ವಿ. ಹಳ್ಳಿಗಳಿಗೆ ಹೋಗಿ ನಮ್ಮೆಲ್ಲ ಹಳ್ಳಿಯ ಸ್ನೇಹಿತರನ್ನ ಭೇಟಿ ಮಾಡಿ ಅವ್ರಿಗೆ ಕಾರ್ಡ್ ಕೊಟ್ಟು ಅಥವಾ ಅವ್ರನ್ನ ಇನ್ವೈಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಅವರೆಲ್ಲ ಮಕ್ಕಳು ನೆನಪಾರಿದ್ದು, ನಮ್ಮ ಮಕ್ಕ ಅವ್ರಿಗೆ ನೆನಪಾರಿದ್ದು. ನಾವು ಅವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು ಅವ್ರನ್ನೆಲ್ಲ ಕಾರ್ಯಕ್ರಮಕ್ಕೆ ಕರೆದಾಗ ಅವರೆಲ್ಲ ಖುಷಿಯಿಂದ ಇವತ್ತ ಕಾರ್ಯಕ್ರಮ ಬಂದಾರ. ಅದೇ ನಮಗೆ ಏನಪ್ಪಾ ಅಂತಂದ್ರೆ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಆತ್ಮೀಯ ಸಹಪಾಠಿ ಮಿತ್ರರು ಈ ಕಾರ್ಯಕ್ರಮದ ಕುರಿತು ಅಥವಾ ನಮ್ಮ ಇಡೀ ಒಂದು ಎಲ್ಲರ ಒಡನಾಟದ ಕುರಿತು ತಮ್ಮ ಅನಿಸಿಕೆಗಳನ್ನ ಹೇಳಿಕೆ ಇಚ್ಛಪಟ್ಟಾರ. ಅಂತ ಸಹಪಾಠಿ ಮಿತ್ರರನ್ನ ನಾನು ಅವರ ಅನಿಸಿಕೆಗಳನ್ನ ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಮೊದಲನೇದಾಗಿ ಬೆಂಗಳೂರಿನಲ್ಲಿ ತನ್ನದೇ ಒಂದು ಉದ್ಯಮಿಯನ್ನ ಸ್ಥಾಪಿಸಿಕೊಂಡು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಶಾಂತಕುಮಾರ್ ಹರ್ಲಾಪುರ ಇವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲ ಶಿಕ್ಷಕರಿಗೂ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ವಂದಿಸುತ್ತಾ, ಇಲ್ಲಿ ಇವತ್ತು ನನಗೆ ಮೊದಲನೇ ಕ್ಲಾಸ್ನಲ್ಲಿ ನಮ್ಗೆ ವರ್ಣಮಾಲೆ ಕಲಿಸಿದ ತಿದ್ದಿದ ಟೀಚರ್ಸ್ ಇದ್ದಾರೆ. ಮತ್ತು ಹೈಸ್ಕೂಲ್ನಲ್ಲಿ ಬೆಳಕಿನ ವೇಗ ಎಷ್ಟೈತಿ? ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರು. ಸೊ ಹೈಸ್ಕೂಲ್ನಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಅಂತೇಳಿ ಅಲ್ಲಿವರೆಗೂ ಕಲಿಸಿದ ಶಿಕ್ಷಕರು ಅದಾರ. ಎಲ್ಲ ಟೀಚರ್ಸ್ನು ಒಂದೇ ವೇದಿಕೆಯಲ್ಲಿ ಅದಾರ. ಇದು ಪ್ರೈಮರಿಯಿಂದ ಮೊದಲನೇ ಬಾಲ್ವಾಡಿಯಿಂದ ಕಲಿಸಿದ ಟೀಚರ್ಸು, ಹೈಸ್ಕೂಲ್ವರೆಗೂ ಕಲಿಸಿದ ಟೀಚರ್ಸು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಅದಾರ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಸ್ನೇಹಿತರು ಬಾಲ್ವಾಡಿಯಿಂದ ಕಲಿತವರು ಫ್ರೆಂಡ್ಸ್ ಅದಾರ. 5ನೇದಕ್ಕೆ ನಾವೆಲ್ಲ ಫ್ರೆಂಡ್ಸ್ ಆದವ್ರು ಅದೇವಿ. ಹೈಸ್ಕೂಲಿಗೆ ಬಂದಾಗ ಫ್ರೆಂಡ್ಸ್ ಆದವ್ರು ಅದೇವಿ. ಎಲ್ಲರೂ ಏಕಕಾಲಕ್ಕೆ ಇಷ್ಟು ಜನ ಫ್ರೆಂಡ್ಸು ಮತ್ತು ಎಲ್ಲ ಕಲಿಸಿದ ಟೀಚರ್ಸು ಒಂದೇ ಕಡೆ ನೋಡಿದಾಗ ಬಹುಶಃ ನಾವು ಟೈಮ್ ಇದ್ರೊಳಗೆ ಒಂದು 35 ವರ್ಷ ಹಿಂದಕ್ಕೆ ಹೋದಂಗೆ ಅನ್ಸುತ್ತೆ ನನಗೆ. 35 ವರ್ಷದ ಹಿಂದಿನ ಪರಿಸರ ಹಿಂಗಿದ್ದಿದ್ದಿಲ್ಲ. ಇವತ್ತು ನಾವೇನು ಕಾಣ್ತೇವೆ ಹಂಗಿದ್ದಿದ್ದಿಲ್ಲ. ನಮ್ಮ ಊರನ್ನೂ ಹಿಂಗಿದ್ದಿದ್ದಿಲ್ಲ. ನನಗೆ ಊರಿನ ನೆನಪಿರೋದು, ಅಲ್ಲಿ ಜನತಾ ಟೂರಿಂಗ್ ಟಾಕೀಸ್ ಇತ್ತು, ಹಳೆ ಕಟ್ಟಡ ಇತ್ತು. ಸೀದಾ ಮುಂದಕ್ಕೆ ಬಂದರೆ ಇಲ್ಲಿ ತೋಟದಾರಿ ಮಠದೊಳಗೆ ಲೈನ್ ಸ್ಕೂಲ್ ನಡೀತಿತ್ತು. ಇವತ್ತು ಲೈನ್ ಸ್ಕೂಲಿಗೆ ಸಪ್ರೇಟ್ ಬಿಲ್ಡಿಂಗ್ ಇರಬೇಕು. ಅಲ್ಲಿಂದ ನಾವು ಬಜಾರ್ನಾಗ ಹಾಸಿ ದೇಸರ ಹೊಲದಾಗ ಹಾಸಿ ಸಾಲಿಗೆ ಬರ್ತಿದ್ವಿ. ಮುಂಚಿಕಾಯಿ ಹರ್ಕೊಂಡ ಸಾಲಿಗೆ ಹೋಗಿದ್ವಿ. ಮಳೆ ಬಂದ್ರೆ ಹಾರ್ಲು ಎತ್ಕೊಂಡು ಹೋಗಿದ್ವಿ. ಇದೆಲ್ಲ ಬಹುಶಃ ಎಲ್ಲರಿಗೂ ಇರೋ ಎಕ್ಸ್ಪೀರಿಯನ್ಸು. ಆಮೇಲೆ ನಾವು ಶಾಲ್ಯಾಗ ಕಲಿತಿದ್ದಕ್ಕಿಂತ ಹೆಚ್ಚಿಗೆ ಆಟ ಆಡಿದ್ದ ಜಾಸ್ತಿ. ನಿನ್ನೆ ಎಲ್ಲರೂ ಫ್ರೆಂಡ್ಸ್ ಸೇರಿದ್ವಿ. ಅದೆಂಥ ಆಟದ ನೆನಪು. ಒಟ್ಟಪ್ಪ ಅಂತ ಆಡ್ತಿದ್ವಿ, ಡುಬ್ಬಿ, ಸರ್ಗೋಲು, ಕ್ರಿಕೆಟು, ಅದು ವಾಟರ್ ಟ್ಯಾಂಕಿಗೆ ಹಚ್ಚಿ ಕ್ರಿಕೆಟ್ ಆಡ್ತಿದ್ವಿ. ಎಷ್ಟು ಆಟಗಳನ್ನು ಇಲ್ಲಿ ಅಬ್ಬಿಗೆರೆ ಒಳಗೆ ಈಶಾಡಕ್ಕೆ ಬರ್ತಿದ್ವಿ ಎಲ್ಲರೂ. ಸೊ ಎಲ್ಲ ಫ್ರೆಂಡ್ಸ್ನು ನೋಡೋದು, ಟೀಚರ್ಸ್ನು ನೋಡೋದು ಒಂದು ಟೈಮ್ ಹಿಂದಕ್ಕೆ ಬಂದಾಗ. ಒಂದು ಏನು ಇವತ್ತೆಲ್ಲ ಬದಲಾದಂಗೆ ಅನ್ಸುತ್ತೆ. ಕೆಲವೊಂದಿಷ್ಟು ಘಟನೆಗಳು ನೆನಪದವು ನನಗೆ. ಇಲ್ಲೇ ಎಲ್ಲ ಟೀಚರ್ಸು ಹೆಚ್ಚು ಕಡಿಮೆ ಒಂದು ನಮಗೆ ಕೌಟುಂಬಿಕ ಸಂಬಂಧಗಳ ಥರ ಅದಾವು. ಕಾರ್ಯಕ್ರಮದಾಗ ನಾವು ಎಲ್ಲ ಸರ್ನು ಭೇಟಿ ಆಗ್ತಿರ್ತೀವಿ. ನಮಗೆ ಯಾವ ಸರು ಮಕ್ಕಳೇನು ಮಾಡ್ತಾರೆ ಎಲ್ಲ ಗೊತ್ತೈತಿ. ಆದ್ರೆ ಒಂದು ಈಗ ಪರಿಸ್ಥಿತಿ ಹಿಂಗಿದ್ದಿದ್ದಿಲ್ಲ. ಎಲ್ಲ ಟೀಚರ್ಸ್ನು ಮೊದಲ ಬಹುಶಃ ಎಲ್ಲರೂ 35 ವರ್ಷದ ಹಿಂದೆ ನೋಡಿದ್ರೆ ಯಾರಿಗೂ ಸ್ವಂತ ಮನೆ ಇದ್ದಿದ್ದಿಲ್ಲ. ಎಲ್ಲರೂ ಬಾಡಿಗೆ ಮನೆಯೊಳಗಿದ್ವಿ. ಕುಟುಂಬ ದೊಡ್ಡವಿದ್ವು.
ನಮ್ಮ ಸಾಣಿಕುಪ್ ಸರ್ ಮನೆಯೊಳಗಂತೂ ವಿದ್ಯಾದಾಸೋಹ ನಡೀತಿತ್ತು. ಮನ್ಯಾಗ ಮಕ್ಕಳು ಜಾಸ್ತಿ, ಇನ್ಕಮ್ ತಕ್ಕ ಮಟ್ಟಿಗೆ ಕಡಿಮೆ ಇರ್ತಿತ್ತು. ಅಂಥದ್ರೊಳಗೆ ನನಗೆ ಒಂದು ಘಟನೆ ಏನು ನೆನಪು ಬರ್ತಿತ್ತು ಅಂದ್ರೆ, ನಾವು ಮ್ಯಾಥಮೆಟಿಕ್ಸಿಗೆ ನಾವು ಟ್ಯೂಷನಿಗೆ ಹೋಗ್ತಿದ್ವಿ. ಶೇಖರ್ ಸರ್ ಹತ್ರ ಟ್ಯೂಷನಿಗೆ ಹೋಗ್ತಿದ್ವಿ. ನಮಗೆ ಟೀಚರ್ಸ್ ಮಕ್ಕಳು ಅಂತ ಹೇಳಿ ಅವ್ರು ನಮಗೆ ಟ್ಯೂಷನ್ ಫೀಸ್ ತಗೋದು, ಅವ್ರಿಗೆ ಗುರುಗಳು ಕಳಿಸಿದ್ರೆ ಅನ್ನೋದು ತಗೋತಿದ್ದಿಲ್ಲೋ ಅಥವಾ ಇದು ಅವ್ರ ಪರಿಸ್ಥಿತಿನೂ ಹಂಗೆ ಇತ್ತು. ವಾಸ್ತವ ನಮಗೆ ಸರ್ ಟ್ಯೂಷನ್ ಫೀಸ್ ತಗೊಳ್ಳಾರ್ದಂಗೆ ಕಲಿಸಿದಾರ, ಅದು ದೊಡ್ಡ ಋಣ. ಹಿಂಗೆ ಆಮೇಲೆ ನೆನಪಿಗೆ ಬರೋದಂದ್ರೆ, ನಾನು 6ನೇ ಬಂದಾಗ HP ಪೂಜಾರ್ ಸರ್ ಬಂದಿದ್ರು. ಬಹುಶಃ ಒಂದು 6ನೇ ಕ್ಲಾಸಿನ ಮಕ್ಕಳಿಗೆ ಮೊದಲ ಬಾರಿಗೆ ರೀ ಅಂತ ಕರೀತಿದ್ರು ಅವರು. ನಮ್ಮೆಲ್ಲ ಫ್ರೆಂಡ್ಸಿಗೆ ಬಹುಶಃ ನೆನಪಿರ್ಬೋದು, ಹೇಳ್ರಿ ಏನ್ರಿ ಅಂತ ಹೇಳಿ ರೀ ಹಚ್ಚಿ ಮಾತಾಡ್ತಿದ್ರು. ನಮಗೆ ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡಿಸ್ತದ್ರು. ಆಮೇಲೆ ಒಂದು ಕ್ಲಾಸ್ ಅವ್ರು ಬರೀ ಪ್ರಶ್ನೆ ಕೇಳಕ್ಕೆ ಇಡ್ತಿದ್ರು, ನೀವು ಪ್ರಶ್ನೆ ಕೇಳಬೇಕು ಅಂತ ಹೇಳಿ. ಭಾಳ ಅದು ನಮಗೆ ಬದಲಾವಣೆ ಇದು ತಂತು. ಆಮೇಲೆ ಇವತ್ತು ಹೊಕ್ರಾಣಿ ಸರ್ ಇಲ್ಲ. ನನಗೆ ಹೊಕ್ರಾಣಿ ಸರ್ ಕಲಿಸಿದ್ದು ಒಂದು ಭಾಳ ನೆನಪೈತಿ. ಹಳಗನ್ನಡನೂ ಹೇಳ್ತಿದ್ರು ಹೊಕ್ರಾಣಿ ಸರ್. ಹಳಗನ್ನಡ ಎಷ್ಟು ಚಂದ ಹೇಳ್ತಿದ್ರು ಅಂದ್ರೆ, ಅದೇನೋ ತಲೆಯಲ್ಲಿ ಆಚೋಡ್ದಂಗೆ ಆಗಿದೆ. ಮಹಾಭಾರತದಲ್ಲಿ ಯಾರನ್ನಾದರೂ ನೆನೆಯುವುದಾದರೆ ಕರ್ಣನನ್ನು ನೆನೆ. ಆಮೇಲೆ ಇವತ್ತು ನಾವೆಲ್ಲ ಗೆಳೆಯರು ಸೇರಿವಿ. ಗೆಳೆತನದ ಬಗ್ಗೆ ಒಂದು ಹೇಳಿದ್ರು. ಪೌರಾಣಿಕದಲ್ಲಿ ಒಂದು ಗೆಳೆತನದ ಕಥೆ ಬರುತ್ತೆ. ಇಡೀ ಪೌರಾಣಿಕ ಹಿನ್ನೆಲೆಯಲ್ಲಿ ಗೆಳೆತನದಲ್ಲಿ ಒಂದು ಹೆಸರು ಆಗಿದ್ದ 2 ಪಾತ್ರಗಳು ಯಾವಂದ್ರೆ, ಒಂದು ಕರ್ಣ, ಒಂದು ಸುಯೋಧನ. ದುರ್ಯೋಧನ ಅಂತ ಹೇಳ್ತಿದ್ದಿಲ್ಲ ಅವರು, ಸುಯೋಧನ ಅಂತ ಹೇಳ್ತಿದ್ರು. ಎಂಥ ವಿಶ್ವಾಸ, ಅವ್ರಿಗೆ ಇಡೀ ಪಾಂಡವರ ದೊರೆನ ಆಗ್ತಿರ್ತಾನ. ಆದ್ರೆ ಅವ ತನ್ನ ಗೆಳೆತನ ಸಂಬಂಧ ಅಲ್ಲೇ ಇತ್ತವ ಸಾಯ್ತಾನ. ಹಂಗಾಗಿ ಗೆಳೆತನದಲ್ಲಿ ಯಾರಾದರೂ ಹೆಸರಿತ್ತಂದ್ರೆ ಅದು ಸುಯೋಧನ ಮತ್ತು ಕರ್ಣಂದ. ಹಿಂಗೆ ಹೊಕ್ರಾಣಿ ಸರ್ ಹೇಳಿದ ನೆನಪೈತಿ. ಇವತ್ತು ನಮ್ಮ ಜೊತೆಗೆ ಇಲ್ಲ ಅವರು, ಬನ್ನಿಕೊಪ್ಪ ಸರ್ ಇಲ್ಲಿ ಇವತ್ತು. ಆದರೆ ನಮ್ಮ ಗವಿಶೀಗ ಮತ್ತೆ 2 ಅವಳಿ ಮಕ್ಕಳು ಉಂಟೆ, ಅವು ಸರ್ ಮತ್ತು ಮಾಡಿ ಬಂದಂಗೈತಿ. ಸೊ ಎಲ್ಲ ಇವತ್ತು ಎಲ್ಲ ಸರ್ ಎಲ್ಲರೂ ಚಲೋ ಆಗಿದ್ದಾರೆ. ಎಲ್ಲ ಮನೆಯವರು ಎಲ್ಲ ಹುಡುಗರು ಚಲೋ ಮಾಡ್ತಾರೆ. ನಮ್ಮ ಎಷ್ಟೊಂದು ಜನ ಸರ್ ಮನೆ ಕಟ್ಸಿದ್ದಾರೆ, ಎಲ್ಲ ಚಲೋ ಆಗಿದ್ದಾರೆ. ಖುಷಿ ಅನ್ಸುತ್ತೆ. ಒಂದೇನಂದ್ರೆ, ನಮ್ಮ ಎಲ್ಲ ಟೀಚರ್ಸು ನನಗೆ ಇಲ್ಲಿ ಗುರ್ತು ಸಿಗ್ತಾರ. ಏನು ಗುರ್ತು ಸಿಗುವಂತಂದ್ರೆ, ನನ್ನ ಗೆಳೆಯರ ಒಂದು ಸ್ವಲ್ಪ ಮಂದಿ ಗುರ್ತು ಸಿಗೋಲ್ಲ. ಯಾಕನ್ನೋದಕ್ಕೂ ಕಾರಣ ಐತಿ. ಬಹುಶಃ ನಾನು 30 ವರ್ಷದ ಹಿಂದೆ ಬೀಳ್ಕೊಡೋ ಸಮಾರಂಭದೊಳಗೆ ನಾನು ಮಾತಾಡಿದ್ದೆ. ಏನು ಮಾತಾಡೇನು ನೆನಪಿಲ್ಲ, ಭಾಳ ಖುಷಿ ಒಳಗಿದ್ವಿ. ನಾವು ಮುಂದಕ್ಕೆ ಬಕ್ಕೇವಿ, ಕಾಲೇಜ್ ಬಕ್ಕೇವಿ, ದೊಡ್ಡ ಊರಿಗೆ ಬಕ್ಕೇವಿ, ಇನ್ನೇನು ಕೇಳಾರಿಲ್ಲ ಅಂಥೇಳಿ. ಸೊ ನಾವು ಖುಷಿಯಿಂದ ಇದ್ವಿ. ಆದರೆ ಅವತ್ತು ನಮ್ಮ ಎಲ್ಲ ಸರ್ ಸ್ವಲ್ಪ ಅಷ್ಟು ಖುಷಿ ಇದ್ದಿದ್ದಿಲ್ಲ. ಕಾರಣ ಏನಂದ್ರೆ, ಬಹುಶಃ ಅವ್ರಿಗೆ ಗೊತ್ತಿತ್ತು ಜೀವನ ಇಲ್ಲಿಂದ ಶುರು ಆಗುತ್ತೆ. ಜೀವನದ ಒತ್ತಡಗಳು ಇದು ಅವ್ರಿಗೆ ಗೊತ್ತಿತ್ತು. ಬಹುಶಃ ನೀವು ಒಂದು ದೊಡ್ಡ ಅಲೆಯನ್ನು ಎದುರಿಸ್ಬೇಕು, ಅಷ್ಟು ಸರಳ ಇರುವುದಿಲ್ಲ. ನಾವು ಅದನ್ನೆಲ್ಲ ಅವರು ಹಾಗಾಗಿ ಅವತ್ತು ಸುಮ್ಮಿದ್ರು. ಅದೇ ಕಾರಣಕ್ಕಿರ್ಬೋದು. ಇವತ್ತು ನಮ್ಮ ಗೆಳೆಯರೊಳಗೆ ನಾನು ನೋಡಿದ್ರೆ, ಹಳ್ಳಿ ಇಷ್ಟು ಬಂದು ನಾನು ನೋಡಿದ್ರೆ ಎಷ್ಟು ಚಲೋ ಆಗಿದ್ದಾರೆ. ಉತ್ತಮ ಶಿಕ್ಷಕರೆಲ್ಲ ನಮ್ಮ ಬ್ಯಾಚ್ ಒಳಗೆ ಅದಾರ. ಆಮೇಲೆ 2 ಎಕರೆಯಿಂದ ಹಿಡ್ಕೊಂಡು 40 ಎಕರೆ ಮಠ ಹೊಲ ಮಾಡ್ತಾರೆ. ಅಗ್ರಿಕಲ್ಚರ್ ಸೈಂಟಿಸ್ಟ್ಗಿಂತ ಚಲೋ ಹೊಲ ಮಾಡು ನಮ್ಮ ಗೆಳೆಯರು ಅದಾರ. ಪೊಲೀಸರಾಗ್ಯಾರ. ಆಮೇಲೆ ಭಾಳ ಒಳ್ಳೊಳ್ಳೆ ಇಂಜಿನಿಯರ್ ಅದಾರ. ಸೊ ಎಲ್ಲ ಗೆಳೆಯರು. ಮತ್ತು ಅಲ್ಲಿನೂ ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳನ್ನ ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ದು ಏನು ಅದನ್ನು ಕೇಳಿದ್ರನ್ನ ಮೋಟಿವೇಶ್ನಲ್ ಅನ್ಸುತ್ತೆ. ವೆರಿ ಕನ್ವೆನ್ಷನಲ್ ಪಾತ್ ನಾವೆಲ್ಲ ಬಿಟ್ಟು ತಮ್ಮದೇ ಕ್ಷೇತ್ರದಲ್ಲಿ ಹೋಗಿ ಮಹಿಳೆಯರಾಗಿ ಸಾಧನೆ ಮಾಡಿದವ್ರದಾರ. ಸೊ ನಿನ್ನೆ 70 ಜನ ನಾವು ಫ್ರೆಂಡ್ಸ್ ಸೇರಿದ್ವಿ. ಹೆಚ್ಚು ಕಡಿಮೆ ಎಲ್ಲರನ್ನೂ ಮಾತಾಡ್ಸೀನಿ. ಆದರೂ ಎಲ್ಲರದು ಕೇಳೋಕ್ಕಾಗಿಲ್ಲ. ಈ ಗುರುಗಳ ಕಾರ್ಯಕ್ರಮ ಎಲ್ಲ ಸನ್ಮಾನ ಮುಗಿದ ನಂತರ ಪ್ರತಿಯೊಬ್ಬರು ನೀವು ಇಲ್ಲಿ ಮಾತಾಡಬೇಕು, ನಿಮ್ಮ ಪರಿಚಯ ಹೇಳಬೇಕು, ನಿಮ್ಮ ಬದುಕಿನ ಜರ್ನಿ ಕೇಳಬೇಕು ನಾನು ಅಂತ ಹೇಳಿ. ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ಬರ್ರಿ, ಮಾತಾಡ್ರಿ, ನಿಮ್ದು ಎಲ್ಲ ಕೇಳೋಣಂತ ಹೇಳಿ ನಾನು ಇದೈತಿ. ಇಷ್ಟು ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು. ತನ್ನ ಮನದಾಳದ ಮಾತುಗಳನ್ನಾಡಿದಂಥ ಸ್ನೇಹಿತ ಶಾಂತಕುಮಾರ್ ಹರ್ಲಾಪುರ್ ಅವರಿಗೆ ತುಂಬ ಹೃದಯದ ಸ್ವಾಗತ. ನಾನು ಆಗಲೇ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ನೇಕಾರ್ ಸರ್ ನಾನು ಕರೆದು ಹೇಳಿದ್ರೆ, ನನಗೆ 95 ವರ್ಷ ವಯಸ್ಸಪ್ಪ ಈಗ ಅಂತ ಹೇಳಿದ್ರು. ಭಾಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಅಷ್ಟು 95 ವರ್ಷ ವಯಸ್ಸಿನ ಹಿರಿಯ ಗುರುಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆ ಭಾಳ ಖುಷಿಯ ವಿಚಾರ. ಮುಂದಿನದಾಗಿ ನಮ್ಮೆಲ್ಲ ಆತ್ಮೀಯ ಮಿತ್ರ ಸದಾ ಅಣ್ಣಿಗೇರಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಅಣ್ಣಿಗೇರಿಯನ್ನು ಸಾಂಸ್ಕೃತಿಕ ಒಂದು ನಗರ ಅಂತಕ್ಕಂಥ ರೀತಿಯೊಳಗೆ ಬಿಂಬಿಸಲಿಕ್ಕೆ ಅವರು ಒಂದು ಕಾರಣೀಕರ್ತರಾಗಿರ್ತಕ್ಕಂಥ ಶ್ರೀ ವೀರೇಶ್ ಕುಂಸದವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ಬೇಕಂತೇಳಿ ನಾನು ವೀರೇಶ್ ಕುಂಸದವರಲ್ಲಿ ಕೇಳ್ಕೊಳ್ತೇನೆ.
ಸಭೆ ಅಧ್ಯಕ್ಷರಾದಂಥ ಶ್ರೀ ಅಮೃತ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರಂಥ ಶ್ರೀ ಆರ್ ಎ ದೇಸಾಯಿ ಸರ್ ಅವರೇ ಮತ್ತು ಗೌರವ ಉಪಸ್ಥಿತರಂಥ ಶ್ರೀ ಎಚ್ ಎಸ್ ಕೌದಿಗರ್ ಸರ್ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಪ್ರೊಫೆಸರ್ ಎಸ್ ಎಸ್ ನಾರಾಯಣ ಸರ್ ಅವರೇ, ಜೊತೆಗೆ ವೇದಿಕೆ ಬಂದಂಥ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರೇ, ಇಲ್ಲಿ ಸೇರುವ ನನ್ನೆಲ್ಲ ಗೆಳೆಯರೇ ಮತ್ತು ನನ್ನ ಸಹೋದರರೇ, ವಿಶೇಷವಾಗಿ ನನ್ನ ಅನಿಸಿಕೆ ಅಂದರೆ ಹೆತ್ತ ತಾಯಿಗೆ ಸುಳ್ಳು ಹೇಳಬಾರ್ದು, ಕಲಿಸಿದ ಗುರುಗಳ ಮುಂದೆ ನಿಂತುಕೊಂಡು ಸುಳ್ಳು ಹೇಳಬಾರ್ದು ಅಂತೇಳಿ ಹಿರಿಯರು ಹೇಳ್ತಾರೆ. ಕೆಲವಾದಂಥ ನನ್ನ ಘಟನೆಗಳ ಕುರಿತು ಇಲ್ಲಿ ನಾನು ಅನಿಸಿಕೆ ವ್ಯಕ್ತಪಡಿಸ್ತೀನಿ. ಒಂದು ಪ್ರಾಥಮಿಕ ಹಂತ, ಪ್ರೌಢಶಾಲೆ ಮತ್ತು ಕಾಲೇಜಿನಲ್ಲಿರ್ತಕ್ಕಂಥ ಒಂದು 2 ಘಟನೆಗಳ ಕುರಿತು ಮಾತಾಡುತ್ತಾ, ವಿಶೇಷವಾಗಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2, ಅವಾಗ ಕುರಿ ಮಾರ್ಕೆಟ್ ಅಂತಿದ್ರು, ಅವಾಗ ಈ ಸದ್ಯ ಗಾಂಧಿನಗರ ಅಂತಾರೆ. ಅಲ್ಲಿ ನಾನು 1ರಿಂದ 7ನೇ ತರಗತಿ ಅಭ್ಯಾಸ ಮಾಡಿದೆ. ಆ 7ನೇ ತರದಲ್ಲಿ ಹೆಂಗಿತ್ತಂದ್ರೆ ಪದೇ ಪದೇ ಶ್ರಮಪಟ್ಟರ ಖಂಡಿತ ಯಶಸ್ವಿ ಇದ್ದಾರಲ್ಲ, 6-7ನೇ ಕ್ಲಾಸ್ಗಳು ನಾನು ಭಯಂಕರ ಶ್ರಮಪಟ್ಟೆ. ನಮ್ಗೆ ಆ ಗುರುಗಳು ಇವತ್ತು ಇಲ್ಲಿ ವೇದಿಕೆ ಮಾಡಿದಾರೆ, ಶ್ರೀ ಎಸ್ ವಿ ಕುರುಡಿ ಸರ್. ಅವರು ನನಗೆ ಯಾವ ಥರ ಅಂದ್ರೆ ಒಂದು ಆರ್ಥಿಕವಾಗಿ ಹಿಡ್ಕೊಂಡು ಪ್ರೇರಣೆಯಾಗಿ ನನಗೆ ಮುಲ್ಲಾ ಸರ್, ಶೇಖ್ ಸರ್ ಮತ್ತು ಜಡದಲ್ ಸರ್ ಪ್ರಾಥಮಿಕ ಹಂತದಲ್ಲಿ ನನಗೆ ಭಾಳ ಪ್ರೇರಣೆ ಕೊಟ್ಟರು. ಯಾವ ರೀತಿಯಾದ ಶಿಕ್ಷಣಕ್ಕಾಗಿ ಕೊಡುಗೆ ನೀಡಿದ್ದಾರೆ ಮತ್ತು ಯಾವ್ದು ಕೆಲಸ ಮಾಡಿದ್ರು ಕೂಡ ಪ್ರೇರಣೆಯಾಗಿ ನಿಂತಾರೆ. ನನ್ನ ಪ್ರಾಥಮಿಕ ಹಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2ರಲ್ಲಿ ಮುಗಿದೈತಿ. ಮುಂದೆ 1992-93 ನಾ ಅಮೃತೇಶ್ವರ ಪ್ರೌಢಶಾಲೆಗೆ ಅವಾಗ ಪ್ರವೇಶ ಆಯ್ತು. ಅಲ್ಲಿ ಏನಂದ್ರೆ 8ನೇ ಕ್ಲಾಸ್ ಒಳಗೆ ಬಿ ಕ್ಲಾಸ್ ಇರುತ್ತೆ ನಂದು. ಸುಮಾರು ಒಂದು 7-8 ತಿಂಗಳು ಹೋಯ್ತು. 7-8 ತಿಂಗಳದ ಒಂದು ಘಟನೆ ಆತಲ್ಲ. ಏನು ಘಟನೆ ಆತಂದ್ರೆ, ಒಂದು ಅಮಾಸೆ ಇತ್ತು. ಅಮಾಸೆ ಒಳಗೆ ಆ ಕೆರೆ ನಿಮಗೆ ಒಂದು ಕಾಯಿ, ಒಂದು ತತ್ತಿ, ಅಡಿಕೆಯಲ್ಲಿ ಅವನ್ನೆಲ್ಲ ಇಟ್ಟಿದ್ರು. ಅದನ್ನು ಏನು ಮಾಡಿದ್ರು, ಆ ಕಾಯಿ ತಂದು ಹೊಡೆದು ನಮ್ಮ ಬಿ ಕ್ಲಾಸ್ ಎಲ್ಲ ಹುಡುಗರು ಹೆಚ್ಚಿಬಿಡ್ತಾರೆ. ಇವತ್ತು ಅಮಾಸೆ ಇತ್ತು ಪ್ರಸಾದ ಅಂತೇಳಿ. ಅವತ್ತು ನಮ್ಮ ಎಸ್ ಪಿ ಪಾಟೀಲ್ ಸರ್ ಆ ಕ್ಲಾಸ್ ಬಂದರು. ಅದು ಯಾರೋ ಏನೇನು ಹೋಗಿ ಅವ್ರಿಗೆ ಮುಟ್ಟು ಬಿಡ್ತದೆ. ಅವ್ರು ಬೈದಾಡಿದ್ರು. ಬೇದ ಒಂದು ಮಾತು ಹೇಳಿದ್ರು ನನಗೆ, ಏನಂತ, ಎಲ್ಲರಂಗೆ ನೀನು ತಿಳ್ಕೊಂಡಿಲ್ಲಪ್ಪ, ನೀನು ಒಳ್ಳೆ ರೀತಿ ತಿಳ್ಕೊಂಡು ಆ ಥರ ಮಾಡಕ್ಕೆ ಹೋಗ್ಬೇಡಂದ್ರೆ. ನನಗೆ ಆ ಮನಸ್ಸು ಭಾಳ ಇರ್ತಂದ್ರೆ, ನಾ ಮಾಡಿದ್ದು ತಪ್ಪೈತೆ ಅಂತೇಳಿ ನಾನು ತಿದ್ದುಕೊಂಡು, ಮನುಷ್ಯ ತಪ್ಪು ಮಾಡೋದು ಸಹಜ, ಅದನ್ನು ತಿದ್ದಿಕೊಂಡು ನಡೆಯೋದು ಒಳ್ಳೆಯದ ಒಂದು ಗುಣಧರ್ಮ ಅಂತೇಳಿ ಅವತ್ತಿನ ದಿವಸ ಆ ಮಾತು ಹೇಳಿದ್ದು ನಾನು ಭಾಳ ಪರಿಣಾಮ ಆಯ್ತು. ಸ್ವಲ್ಪ ಬದಲಾವಣೆ. ಮುಂದೆ 9th ಒಳಗೆ ನಮ್ಮ ದೇವಗತ BG ಬನ್ನಿಕುಸೂರು ನನಗೆ ಏನಂದ್ರೆ ಸ್ವಲ್ಪ ಉಡಾಳಿದ್ದಂದ್ರೆ ಯಾವ್ದಾರ D.Ed ಮತ್ತು ಟೀಚರ್ಸ್ ಪಾಠ ಹೇಳಕ್ಕೆ ಬಂದಾಗ ನನಗೆ ಅಧಿಕ ಪ್ರಸಂಗದ ಅಧಿಪತಿ ಅಂತಿದ್ರು ನನಗೆ. ಅಂದ್ರೆ ನನಗೆ ಏನು ಕ್ವಶನ್ ಕೇಳಕ್ಕೆ ಹೋಗ್ಬೇಡ, ನಾ ಬಂದಿಂದ ನನಗೆ ಕ್ವಶನ್ ಕೇಳಿ ಅಂತೇಳಿ ಮೊದಲು ನನಗೆ ವಾರ್ನಿಂಗ್ ಮಾಡಿ ಒಂದು ಕಡೆ ಸೈಡ್ ಕುಂಡಿಸಿ ಹೋಗ್ತಿದ್ರು. ಅಂದರೆ ಈ ಮಾತು ಯಾಕೆ ಹೇಳ್ತೆ ಅಂದರೆ, ನಾನು ಕೇಳ್ತಕ್ಕಂಥ ಕೆಲವು ಪ್ರಶ್ನೆಗಳು ಸರಿ ಇರ್ಬೋದು ಅಥವಾ ಸರಿ ಇರೋಕ್ಕಿಲ್ಲ, ಒಂದು ಸ್ವಲ್ಪ ವಾದ ಮಾಡುವಂಥ ಸ್ವಭಾವ ಇತ್ತು. ಆ ಸ್ವಭಾವ ಕೂಡ ಮುಂದೆ ನನಗೆ ಒಂದು ಪ್ರೇರಣೆ ಆಯ್ತು. ಇನ್ನು ವಿಶೇಷವಾಗಿ ಮುಂದೆ SLC ಪಾಸ್ ಆದ ತಕ್ಷಣ ನಾನು ಹುಬ್ಬಳ್ಳಿ ಕಾಲೇಜ್ ಕಾಲೇಜಿನೊಳಗೆ ಅಲ್ಲಿ PUC ಮಾಡಿದೆ. ಮುಂದೆ ಒಂದು ನನಗೆ ಪ್ರೇರಣೆ ಸಿಕ್ಕಿದ್ದಂದ್ರೆ, ಶ್ರಮ ಪಟ್ಟಿದ್ದು ನಂಬರ್ 2ನೇ ಸಾಲಿನೊಳಗೆ ಒಂದು ಯಶಸ್ವಿ ಕಂಡಿದ್ದು ಅಮೃತಸರ್ ಪದವಿಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ಅಂತ ಹೇಳ ಹೆಮ್ಮೆ ಅನಿಸ್ತೈತಿ. ಉದಾಹರಣೆಗೆ 2006-7 ಒಳಗೆ ಒಂದು ರಾಷ್ಟ್ರ ಮಟ್ಟದ ಕಬಡ್ಡಿ ಸ್ಪರ್ಧೆ ಹಮ್ಮಿಕೊಂಡಿದ್ರು. ಅಲ್ಲಿ ಸುಮಾರು ಒಂದು ಊರಿನ ಜನಪ್ರತಿನಿಧಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಅಲ್ಲೊಂದು ಸಭೆ ಮಾಡಿದಾಗ ಪೂರ್ವ ಸಭೆ ವಹಿಸಿದ್ರು. ನಮ್ಮ ಯಶವಂತ್ ಸರ್ ನಿರೂಪಣೆ ಮಾಡಕೊಂತಿರೋಂಥ ಎಲ್ಲರೂ ಒಂದು ಜವಾಬ್ದಾರಿ ಕೊಟ್ಟಾಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜವಾಬ್ದಾರಿ ನೀನಾ ಮಾಡಂತೇಳಿ ನನಗೆ ಯಶವಂತ್ ಸರ್ BG ಬನ್ನಿಕಪ್ ಸರ್ ಹೇಳಿದರು. ಅದು ನಂತರ ಅದು ಕೊಟ್ಟು ರೊಕ್ಕ ಇಟ್ಟಿದ್ರು. ಏನಂದ್ರೆ ಒಂದು 30,000 ರೂಪಾಯಿ ಇಟ್ಟಿದ್ರು. 10 ದಿನ ಕಾರ್ಯಕ್ರಮ ಮಾಡಬೇಕು, 30,000 ರೂಪಾಯಿ ಇಟ್ಟಿದ್ರು. ನಮ್ಮ ಒಂದು ಒಳ್ಳೆಯ ಮಾರ್ಗದರ್ಶಕ ಅಂದ್ರೆ ನಮ್ಮ ಆರ್ ಎ ದೇಸಾಯಿ ಸರ್ ನಿಂತ ಮೈಕ್ ತೊಡಿದ್ರು. ವೀರೇಶಿ, ಕಾರ್ಯಕ್ರಮಕ್ಕೆ 30,000 ರೂಪಾಯಿ ಐತಿ, ಆ 30,000 ರೂಪಾಯಿ ತೊಗೊಂಡು ನೀ ಏನಾರ ಮಾಡಿದ್ರೆ ನಿನ್ನ ಹೆಸರು ಕೆಡ್ತೈತಿ, ನನ್ನ ಹೆಸರು ಕೆಡ್ತೈತಿ, ಊರಿನ ಹೆಸರು ಕೆಡ್ತೈತಿ ಅಂತಂದ್ರು. ಜೊತೆಗೆ ಇಲ್ಲ ರೊಕ್ಕ ತೊಗೊಂಡು ನೀ ಏನು ಮಾಡ್ತೀವಿ, ಒಳ್ಳೆ ಕಾರ್ಯಕ್ರಮ ಕೊಟ್ರೆ ನಿನಗೂ ಒಳ್ಳೇದಾಕೈತಿ, ನನಗೂ ಒಳ್ಳೇತಿ, ಊರಿಗೂ ಒಳ್ಳೇದಾಕೈತಿ ಅಂತಂದ್ರೆ ನನಗದು ನಿಜ ಅನ್ನಿಸ್ತು. ಏನೋ ಒಂದು ದೊಡ್ಡ ಒಂದು ಶಿಕ್ಷಣ ಸಂಸ್ಥೆಯವರು ನಾನು ವಯಸ್ಸು ಅವಾಗ 21 ಇತ್ತು. ಅವತ್ತು ವಯಸ್ಸು ಇಷ್ಟು ಒಂದು ಜವಾಬ್ದಾರಿ ಕೊಟ್ಟರು ಅಂತೇಳಿ ನಾನು ಅವಾಗ ಏನು ಮಾಡಿದೆ, 2007-8 ಆಗಿನ ಜಿಲ್ಲಾಧಿಕಾರಿಗಳು ದರ್ಪಣ್ ಜೈನ್ ಅವರಿದ್ದರು. ನಮ್ಮ ಊರಿಗೆ ಬೇರೆ ಬೇರೆ ರಾಜ್ಯಗಳಿಂದ 20-25 ರಾಜ್ಯಗಳು ಬರ್ತಾವ್ರಿ. ರಾಷ್ಟ್ರ ಮಟ್ಟದೊಂದು ಕಬಡ್ಡಿ ಇಟ್ಕೊಂಡ್ರ ಪ್ರತಿದಿನ ಒಂದು ಕಾರ್ಯಕ್ರಮ ಕೊಡ್ಬೇಕಂತೇಳಿ ಆಗಿನ ಜಿಲ್ಲಾಧಿಕಾರಿಗಳು ನಮ್ಮ ಪ್ರಿನ್ಸಿಪಲ್ ಕಡೆಯಿಂದ ಒಂದು ಹಿಡಿದುಕೊಂಡು, ಜೊತೆಗೆ ನಾನು ವೈಯಕ್ತಿಕ ಅವ್ರಿಗೆ ಹೋಗಿ ಹಿಂಗೈತಂದಾಗ ವಿಶೇಷವಾಗಿ ಅದನ್ನು ಪರಿಗಣಿಸಿ
ಅನ್ನಿಗೇರಿ ಇತಿಹಾಸದೊಳಗೆ ಜನಪದ ಜಾತ್ರೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ಸುಮಾರು 10 ದಿವಸ ಕಾರ್ಯಕ್ರಮ, 30,000 ಪ್ಲಸ್ 80,000 1,10,000 ಕಾರ್ಯಕ್ರಮ ಮಾಡಿ ಅವತ್ತಿನ ದಿವಸ ಅದ್ಭುತವಾಗಿ ಅನ್ನಿಗೇರಿ ಇತಿಹಾಸದ ಸಂಸ್ಕೃತಿ ಕಾರ್ಯಕ್ರಮ ಮಾಡಿದ್ದು ನನಗೆ ಹೆಮ್ಮೆ ಅನಿಸ್ತೈತಿ. ಆ ನಿಟ್ಟಿನೊಳಗೆ ಅದಕ್ಕೆ ಕಾರಣ ಅಂದ್ರೆ ನಮ್ಮ ದೇಸಾಯಿ ಸರ್ನಾಗ ನನಗೆ ಹೆಮ್ಮೆ ಅನಿಸ್ತೈತಿ. ಅವರು ಮತ್ತೆ ಮುಂದೆ ಬರ್ತಾ ಒಂದು ಏನೋ ಸಮಸ್ಯೆ ಬಂತು. ಆ ಸಮಸ್ಯೆ ನಾವು ಅವ್ರ ಮನೆಗೆ ಹೋಗಿ ಹೇಳಿದಾಗ ನಮ್ಮ ದೇಸಾಯಿ ಸರ್ ಅಂದ್ರೆ, ವೀರೇಶ್ ನೀ ಏನು ಮಾಡಕ್ ಕುಂತಿಲ್ಲ, ನೀ ಮಾಡ್ಕೊಂತ ಹೋಗು, ಇನ್ನೊಬ್ಬರ ಬಗ್ಗೆ ನೀ ಹೇಳಕ್ ಕುಂತಿಯಲ್ಲ ಅವ್ರನ್ನ ನೀ ದೊಡ್ಡವ ಮಾಡೋಕೆ ಆಗತ್ತೆ ಅಂದ್ರೆ ನೀ ಕೆಲಸ ಮಾಡು, ನೀ ಪ್ರೇರಣೆ ಆಗತ್ತೆ ನನಗೆ. ನೀ ಇನ್ನೊಬ್ಬರಿಗೆ ಅವ ಹಿಂಗೆ ಮಾಡ್ತಾರ ಇವ್ರು ಹಿಂಗೆ ಮಾಡ್ತಾರ ಅಂತ ತೆಗೆದ್ಬಿಡು, ನೀನು ಕೆಲಸ ಮಾಡ್ಕೊಂತಂದ್ರೆ ನನಗೆ ಅನಿಸ್ತದೆ. ನಾನು ಮಾಡ್ತಕ್ಕಂಥ 100 ಮಂದಿ ಕೆಲಸ ಮಾಡುವಾಗ ಅದ್ರ 95 ಮಂದಿ ಒಪ್ಬೋದು, 5 ಮಂದಿ ಬಿಡ್ಬೋದು. ಅದ್ರ ಗಮನ ಹರಿಸ್ಬೇಡ, ಕಂಟಿನ್ಯೂ ಮಾಡು ಅಂತಂದ್ರು. ಮುಂದೆ 2007-8 ಒಂದು NGO ಕಟ್ಬೇಕಂತೇಳಿ ನನ್ನ ಅಭಿಪ್ರಾಯ ಆಯ್ತು. NGO ಕಟ್ಟಿದೆ. ಮುಂದೆ ಇವತ್ತಿನ ದಿವಸ ಅಲ್ಲಿ ಒಂದು ಅಮೃತ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರು, ಅನ್ನಿಗೇರಿಯ ಪುರಸಭೆಯ ಮಾಜಿ ಅಧ್ಯಕ್ಷರು, ತಾಯಿಯ ಸ್ವರೂಪ ಅಂತ ಶ್ರೀಮತಿ ಲೀಲಾತಾಯಿ ಸಿಕ್ಕೇದಾಸ್ ಅವರು ಇವತ್ತಿನ ದಿವಸ ಒಂದು ಮಹಿಳಾ ಮಂಡಳ ಕಟ್ಟಿ ಆ ಮಹಿಳಾ ಮಂಡಳ ಸಂಪೂರ್ಣ ಜವಾಬ್ದಾರಿ ಕೊಟ್ಟು ಇವತ್ತ ಕೇವಲ ಅನ್ನಿಗೇರಿಗೆ ಅಷ್ಟೇ ಅಲ್ಲ, ಈ ದಾಳದಿಲ್ಲಕ್ಕಲ್ಲ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಒಂದು ತರಬೇತಿಗಳನ್ನು ಕೊಡುವಂಥ ಶಕ್ತಿ ನೀಡಿದ್ದು ನನ್ನ ಅನ್ನಿಗೇರಿ ಜನತೆ. ಜೊತೆಗೆ ಇಲ್ಲಿ ಕುಂತಂಥ ಎಲ್ಲ ಶಿಕ್ಷಕರು ಕೂಡ ನನಗೆ ಪ್ರೇರಣೆ ಕೊಟ್ಟರು. ಇನ್ನೊಂದು ವಿಷಯ ಅಂದರೆ ನಮ್ಮ 2007-8 ನಮ್ಮ ಅನ್ನಿಗೇರಿಯ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಾಸ್ಟರ್ಗಳ ಒಂದು ಪಟ್ಟಾಧಿಕಾರಿ ಇತ್ತು. ಆ ಪಟ್ಟಾಧಿಕಾರಿ ಕೂಡ ನಮ್ಮ ದೇಸಾಯಿ ಸರ್ದು ಜವಾಬ್ದಾರಿ ಇತ್ತು. ಅವಾಗ ಕೂಡ ಒಂದು ಜವಾಬ್ದಾರಿ ಕೊಟ್ಟವರು. ಅಂದ್ರೆ ಈ ಮಾತು ಯಾಕಂದ್ರೆ ಕೊನೆಯ ಸಂದರ್ಭದಲ್ಲಿ ಹೇಳ್ತೀನಿ, ಅವಾಗ ಒಂದು ಜವಾಬ್ದಾರಿ ಕೊಟ್ಟರು. ವೀರೇಶಿ ಕೊನೆ 3 ದಿನ ಉಳಿದಿತ್ತು, ಒಂದು ತಿಂಗಳು ಹಚ್ಚಿದಾಗ 3 ದಿನದಾಗ ಒಂದು 200 ಶಾಲು, 200 ಮಾಲೆ, 200 ಮೂಮೆಂಟ್ ಅದಾವು, ಈ ಚೆವಿ ತಗೋ ಎಲ್ಲ ಮುಗಿದಿಂದ ನಾಳೆ ಅವ್ರಿಗೆ ಮುಟ್ಟಿಸ್ಬಿಡುವಂಥದ್ದು. ಅಂದ್ರೆ ನನಗೆ ಈ ಥರ ಯಾಕೆ ಹೇಳ್ತಾರೆ ಅಂದ್ರೆ, ಒಂದು ಒಳ್ಳೇದು ಮಾಡ್ತೀನಪ್ಪ, ಒಳ್ಳೆ ಭಾವನೆ ಇಟ್ಕೊಂಡು ಅಂತೇಳಿ ಅವನ್ನೆಲ್ಲ ಸಂಪೂರ್ಣ ಕಾರ್ಯಕ್ರಮ ಮಾಡಿದ್ದೆ. ಮುಂದೆ ಅವರಿಗೆ ಕೊಟ್ಟೆ. ಅದಾದ ನಂತರ ನಾವೊಂದು ಸಂಘಟನೆ ದೃಷ್ಟಿಯಿಂದ ನನ್ನೆಲ್ಲ ಸ್ನೇಹಿತರು ಏನಂದ್ರೆ, ಒಬ್ಬರು ರೈತರು ಅದರ, ಬಿಸ್ನೆಸ್ ಮಾಡ್ತಾರ, ದೊಡ್ಡ ದೊಡ್ಡ ಕಂಪ್ನಿ ಒಳಗೆ ಮಾಡ್ತಾರ. ವಿಶೇಷವಾಗಿ ನಮ್ಮ ಬ್ಯಾಚ್ನಾಗ ಸರ್ ಹೇಳಿದಾಗ ಶಿಕ್ಷಕರು ಭಾಳ ಅದರ. ಎಲ್ಲ ರೀತಿಯೊಳಗೆ ನಾನು ಒಂದು ಕಂಡುಕೊಂಡಿದ್ದಂದ್ರೆ ಸಂಘಟನೆ ಒಳಗೆ ನಾನೊಂದು ದುಮ್ಕಿದ್ದೀನಿ. ಆ ಸಂಘಟನೆ ಪ್ರೇರಣೆ ನಿಂತಿದ್ದು ನನ್ನ ಅಮೃತೇಶ್ವರ ಶಿಕ್ಷಣ ಸಂಸ್ಥೆ ಅಂತ ನನಗೆ ಹೇಳಕ್ಕೆ ಹೆಮ್ಮೆ ಪಡ್ತೈತಿ. ಇವತ್ತಿನ ದಿವಸ ಒಂದು ಸಂಘಟನೆ ಮಾಡಿಕೊಂಡು ನಾನೊಂದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಕೂಡ ಪ್ರಶಸ್ತಿ ಕೂಡ ಪಡ್ತಿದ್ದೀನಿ. ಜೊತೆಗೆ ನಾನು ಹಿಂದಿಂದ ಹೇಳಿದ್ದಿಲ್ಲ, ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅವಾಗ ಕುರಿ ಮಾರ್ಕೆಟ್ ಇತ್ತು, ಈಗ ಗಾಂಧಿ ಮಾರ್ಕೆಟ್ ಆಗೈತಿ. ಆ ಗಾಂಧಿ ಮಾರ್ಕೆಟ್ ಸಂಪೂರ್ಣ ಒಂದು ಸರ್ಕಾರದ ನೇಮಕ ಪ್ರಕಾರ, ಜೊತೆಗೆ ಅಖಂಡ 9 ತಾಲೂಕಿನಲ್ಲಿ ದೊಡ್ಡ ಶಾಲೆ, ಜೊತೆಗೆ ಮಕ್ಕಳ ಪ್ರಗತಿ ಕೂಡ ದೊಡ್ಡ ಮಟ್ಟದಲ್ಲಿ. ಆ ಶಾಲೆಯ ಒಂದು STM ಅಧ್ಯಕ್ಷರಾಗಿ ಈ ಸದ್ಯ ನಿರ್ವಹಿಸುತ್ತಿದ್ದೇನೆ. ಜೊತೆಗೆ ಹೊಳ್ಳಿ ಆ ಶಾಲೆಯೊಳಗೆ ಸುಮಾರು 9 ತಿಂಗಳೊಳಗೆ ಸುಮಾರು 25 ಲಕ್ಷ ರೂಪಾಯಿ ಒಂದು ಅಭಿವೃದ್ಧಿ ಕೂಡ ಕೆಲಸ ನಾನು ಮಾಡಿದ್ದೇನೆ. ಇದಕ್ಕೆಲ್ಲ ಕಾರಣ ನನ್ನ ಸಂಘಟನೆಯಿಂದ ನಾನು ಮಾಡೀನಿ. ನನ್ನ ಗೆಳೆಯರು ಒಂದೊಂದು ಈಗ ಕೇವಲ ಶಿಕ್ಷಕರು ಮಕ್ಕಳಿಗೆ ಒಂದು ಬೋಧನೆ ಮಾಡಿ ಆ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ತಮ್ಮ ಜೀವನ ಪರ್ಯಂತರವಾಗಿ ತಮ್ಮ ಹೆಣ್ಣು ಮಕ್ಕಳು ತಮ್ಮ ಸುಖ ಜೀವನ ಹೇಳ್ತಾರೆ. ನನಗೆ ಈ ಸಂಘಟನೆ ಅಂದ್ರೆ ಸಮಾಜದಲ್ಲಿ ಯಾವ ಥರ ಬಾಳಬೇಕು, ಹೆಂಗೆ ಬಾಳಬೇಕು, ಹೆಂಗೆ ಸಂಘಟನೆ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಒಂದು ಶಕ್ತಿ ಕೊಟ್ಟಿದ್ದು ನನ್ನ ಪ್ರೌಢಶಾಲೆ ವಿಭಾಗ ಅಂತ ಹೇಳೋಕೆ ನನಗೆ ಹೆಮ್ಮೆ ಪಡ್ತೈತಿ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಇಲ್ಲೇನು ನನಗೆ ಇಂಗ್ಲೀಷ್ ಬಹುಶಃ ನಮ್ಮ ಪ್ರೊಫೆಸರ್ SS ಸಲ್ಲಾಪುರ ನಮ್ಮ ಜನತಾ ಟಾಕೀಸ್ ಅವ್ರ ಮನೆಗಿತ್ತು. ನಾನು ಇಂಗ್ಲೀಷ್ ಟ್ಯೂಷನ್ ಹೋಗಿದ್ದೆ. ಹೇಳ್ತಾ 1 ದಿನ 2 ದಿನ ಹೋಗಿ 3ನೇ ದಿನ ಬಿಟ್ಟೆ. ಮತ್ತೆ ಅವ್ರು ಹೇಳಿ ಕರೆ ಕಳಿಸಿದ್ರು. ಅವಾಗ ಅವ್ರ ಫೀ ಒಂದು 30 ರೂಪಾಯಿ ತೊಗೊಂತಿದ್ರು. 30 ರೂಪಾಯಿ ಕೊಡೋಕೆ ನಮ್ಗೆ ಆಗ್ತಿಲ್ಲ ಅಂತ ಪರಿಸ್ಥಿತಿ ಬಿಟ್ಬಿಟ್ಟಿದ್ದೇನೆ. ಮತ್ತೆ ಯಾರೋ ಮುಂದೆ ಹೇಳಿ ಕಳಿಸಿದ್ರು ನಮ್ಮ ಯಾರು ಪ್ರೊಫೆಸರ್ SS ಸಲ್ಲಾಪುರ ಸರ್. ಮತ್ತು ಅವರು ನಮ್ಗೆ ಇಂಗ್ಲೀಷ್ ಕಲಿಸಿದ್ರು, ಅದು ಒಳ್ಳೆಯದಾಯ್ತು. ಅದಾದ ನಂತರ ಒಂದು ವಿಶೇಷ ಒಂದು ಇದನ್ನು ಮಾಡಿಕೊಂಡು ಒಳ್ಳೆಯ ಒಂದು ವೃತ್ತಿಯನ್ನು ನನ್ನ ಎಲ್ಲ ಗೆಳೆಯರು ರೈತರದರ, ಸೈನಿಕರದರ ಮತ್ತು ಬಿಸ್ನೆಸ್ ಅದರ, ಒಳ್ಳೊಳ್ಳೆಯ ಶಿಕ್ಷಕರವರ ಆ ಎಲ್ಲ ಸ್ನೇಹಿತರು ಕೂಡಿ ಇವತ್ತಿನ ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಕ್ಕೆ ನಾವೆಲ್ಲ ಕಾರಣ ಅಂತ ಹೇಳುತ್ತಾ ನನ್ನ ಅನಿಸಿಕೆಗೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೂ ಮತ್ತೊಮ್ಮೆ ಮೊದಲು ಸುರಿಸುತ್ತಾ ನಾನು ಅನಿಸಿಕೆ ವಿವರ ಮಾಡ್ತೀನಿ. ಆ್ಯಕ್ಚುಲಿ ಚಿಕ್ಕಂದಿಂದಾನು ನನಗೆ ಸ್ಟೇಜ್ ಫಿಯರ್ ಅನ್ನೋದು ಇರಲಿಲ್ಲ. ಹಾಗಾಗಿ ನಾನಿವತ್ತು ಈ ಫಿಲ್ಮ್ ಫೀಲ್ಡಲ್ಲಿ ಇರೋದು. ಆದರೆ ಇವತ್ತು ಇಷ್ಟು ಶಿಕ್ಷಕರ ಮುಂದೆ ಮಾತಾಡ್ಬೇಕಂದ್ರೆ ಕಾಲುಗಡಗಡ ನಡ್ಲಿಕ್ಕತ್ತವು. ಅದರಲ್ಲೂ ಎಸ್ಪೆಷಲಿ ನಮ್ಮ ಹರ್ಲಾಪುರ್ ಸರ್ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಂದ್ರೆ ಈಗ ಭಯ ಆಗತ್ತದ. ನನಗೆ ಅನ್ಕೊಂಡಿದ್ದೆ ಅನಿಸಿಕೆ ಹೇಳುವಾಗ ಎಲ್ಲ ಬಂದು ಭಾಳ ಮಾತಾಡಬೇಕು, ಭಾಳ ಹೇಳ್ಬೇಕಂತ ಹೇಳಿ ಖರೇನ ಭಯ ಆಗ್ಲಿಕ್ಕತ್ತದ. ಅಷ್ಟು ನಾನು ಹರ್ಲಾಪುರ್ ಸರ್ ಆಗಲಿ ಇಲ್ಲಿ ಎಷ್ಟೋ ಜನರ ಕೈಲಿ ಕಲ್ತಿಲ್ಲ. ಆದ್ರೆ
ಜೀವನ ಮೌಲ್ಯಗಳನ್ನೋದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಕೂತಿರುವಂತಹ ಎಲ್ಲರೂ ನನಗೆ ಕಲಿಸಿದ್ದಾರೆ. ನಾನು ನನ್ನ ಜೀವನದ 2 ಅಚೀವ್ಮೆಂಟ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಫೀಲ್ಡಲ್ಲಿ ಆ್ಯಕ್ಟ್ ಮಾಡುವಾಗ ರೀಟೇಕ್ ಅಂತ ಇರುತ್ತೆ, ಇಲ್ಲಿ ರೀಟೇಕ್ ಅನ್ನೋದು ಇರಲ್ಲ. ಹಾಗಾಗಿ ನಾನು ಮಾತಾಡುವಾಗ ಏನೇ ತಪ್ಪುಗಳಾದರೂ ಏನೇ ತಡವರಿಸಿದ್ರು ಎಲ್ಲರೂ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ಕನ್ನಡ ಶಾಲೆಗೆ ನಾನು ಓದುವಾಗ ನಮ್ಮ ತಾಯಿಯವರು ಟೀಚರ್ ಆಗಿದ್ರು. ಹಾಗಾಗಿ ನನಗೆ ಅಲ್ಲಿ ಟೀಚರ್ ಮಗಳು ಅನ್ನೋದು ಒಂದೊಂದು ಸ್ಪೆಷಲ್ ಫೆಸಿಲಿಟಿ ಇತ್ತು. ಆದರೆ ಹೈಸ್ಕೂಲಿಗೆ ಬಂದಾಗ ಅದು ಯಾವುದೂ ಇರಲಿಲ್ಲ. ನನಗೊಂದು ರೆಕಗ್ನೈಸೇಷನ್ ಇರೋದಿರಲಿಲ್ಲ. ಯಾಕಂದ್ರೆ ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು, ಯಾವಾಗಲೂ ಲಾಸ್ಟ್ ಬೆಂಚ್ನ ಕೂತ್ಕೋತಿದ್ವಿ. ಒಂದು ಸರಿ ಬೆಂದೂರು ಟೀಚರ್ ಇವತ್ತು ಬಂದಿಲ್ಲ, ಅವ್ರು ನಮಗೆ ಇತಿಹಾಸ ಮತ್ತು ಕನ್ನಡ ಹೇಳ್ತಿದ್ರು. ಒಂದು ದಿನ ಕ್ಲಾಸ್ ಟೆಸ್ಟಲ್ಲಿ 20 ಮಾರ್ಕ್ಸಿನ ಟೆಸ್ಟಲ್ಲಿ ಕನ್ನಡ ಸಬ್ಜೆಕ್ಟ್ಗೆ ನಾನು 18 ಮಾರ್ಕ್ಸ್ ತಗೊಂಡಿದ್ದೆ. ಆವತ್ತು ಅವರು ಎದ್ದು ನಿಲ್ಲಿಸಿ ನನ್ನ ಅನೌನ್ಸ್ ಮಾಡಿ ಎಲ್ಲರಿಗಿಂತ ಜಾಸ್ತಿ ಮಾರ್ಕ್ಸ್ ನಾನೇ ತಗೊಂಡಿದ್ದೆ, ಕ್ಲಾಪ್ಸ್ ಹಾಕ್ಸಿದ್ರು. ಅದು ನನ್ನ ಜೀವನದ ಮೊದಲನೇ ಅಚೀವ್ಮೆಂಟು. ಇಷ್ಟು ನಾವು ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲೋ ಹೋಗಿ ಏನೆಲ್ಲ ನಮ್ಮನ್ನು ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲರೂ ಇವತ್ತು ದೊಡ್ಡ ದೊಡ್ಡ ಮಟ್ಟಿಗೆ ವ್ಯವಸಾಯ ಮಾಡೋರಿಂದ ಹಿಡಿದು ಪ್ರತಿಯೊಬ್ಬರು ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀವಿ. ಆದರೆ ಆವತ್ತು ಸಿಕ್ಕಿರೋ ಸಂತೋಷ ಏನಿದೆಯಲ್ಲ, ಎಲ್ಲ ಕ್ಷೇತ್ರದಲ್ಲೂ ಇವತ್ತು ನನ್ನ ಕ್ಷೇತ್ರದಲ್ಲೂ ನಾನು ಎಷ್ಟೋ ದೊಡ್ಡ ಸಾಧನೆಗಳನ್ನು ಎಲ್ಲ ಮಾಡಿರಬಹುದು. ಬಟ್ ಅವತ್ತು ಕ್ಲಾಸ್ ಹಾಕಿದ್ರು, ಅವಾಗ ಒಂದು ಚೂರು ನಾನೊಬ್ಳು ಇದ್ದೀನಿ ಕ್ಲಾಸಲ್ಲಿ ಅನ್ನೋದು ಗೊತ್ತಾಯಿತು. ಅದು ನನ್ನ ಮೊದಲನೇ ಅಚೀವ್ಮೆಂಟು. 2ನೇ ಅಚೀವ್ಮೆಂಟ್ ಅಂದ್ರೆ ಕಾಳಗಿ ಸರ್ ಇಲ್ಲೇ ಕುತ್ಕೊಂಡಾರ, ಬೈತಾರೇನೋ ಗೊತ್ತಿಲ್ಲ. ಮ್ಯಾಥ್ಸ್ ಒಳಗೆ ಒಂದೇ ದಿನ ಒಂದು ಲೆಕ್ಕ ಕರೆಕ್ಟ್ ಮಾಡಿಲ್ಲ ನಾನು. ಕೊನೆಗೆ ನಾನು 10th ಮ್ಯಾಥ್ಸಲ್ಲಿ ಫೇಲು ಆದೆ. ಅವರು ಒಂದು ಲೆಕ್ಕ ಕೊಟ್ಟಿದ್ರು. ಯಾವಾಗ ನೋಡಿದ್ರು ನಮ್ಮ ಕ್ಲಾಸ್ ಒಳಗೆ ಜ್ಯೋತಿ ಗದಗಿನ ಫಸ್ಟ್ ಲೆಕ್ಕನ ಮಾಡಿ ಮುಗಿಸ್ಬಿಡ್ತಿದ್ರು. ಅವತ್ತು ಫಾರ್ ದ ಫಸ್ಟ್ ಟೈಮ್ ಏನು ಲೆಕ್ಕ ಯಾವುದಂತಲೂ ನಂಗೆ ನೆನಪಿಲ್ಲ. ಕ್ಲಾಸಲ್ಲಿ ಎಲ್ಲರೂ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ರು, ನಾನು ಆ ಲೆಕ್ಕ ಕರೆಕ್ಟಾಗಿ ಮಾಡಿದ್ದೆ. ಲೈನಾಗಿ ಎಲ್ಲರೂ ಬಂದು ನೋಡ್ಸೋಕ್ಕೆ ಶುರು ಮಾಡಿದ್ರು. ಕಾಳಗಿ ಸರ್ ಹತ್ರ ಕಲ್ತಿರೋರಿಗೆ ಗೊತ್ತಿರುತ್ತೆ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ನೋಟ್ಬುಕ್ಕು ನನ್ನ ಮುಖ 2-3 ಸರಿ ನೋಡಿದ್ರು. ನಂಗೆ ಭಯ ಆಗೋಯ್ತು, ಯಾಕಂದ್ರೆ ನಂಗೆ ಭಾಳ ಕಾನ್ಫಿಡೆನ್ಸ್ ಇತ್ತು, ಕರೆಕ್ಟಾಗಿ ಮಾಡೀನಂತ, ಎಲ್ಲ ಸ್ಟೆಪ್ಸ್ನು ಕರೆಕ್ಟಾಗಿ ಮಾಡೀನಂತ. ಬೈತಾರೋ ಏನೋ ಅಂತ. ಆಮೇಲೆ ಕರೆಕ್ಟಾಗಿ ಮಾಡಿ ಹೋಗುವ ಅಂತಂದರು. ಅದು ನನ್ನ ಜೀವನದ 2ನೇ ಅಚೀವ್ಮೆಂಟ್. ಯಾಕಂದ್ರೆ ಆವತ್ತು ಜ್ಯೋತಿ ಗದಗಿನ ತಪ್ಪು ಮಾಡಿದ್ದು. ಎಲ್ಲ ಕ್ಲಾಸಲ್ಲಿ ಪ್ರತಿ ಸರಿ ಫಸ್ಟ್ ಬರೋಕೆ ಎಲ್ಲ ಲೆಕ್ಕನೂ ಮಾಡೋಕೆ ಆವತ್ತು ಅಕ್ಕಿ ತಪ್ಪು ಮಾಡಿದ್ಲು, ನಾನು ಜಾಸ್ತಿ ಕರೆಕ್ಟಾಗಿ ಮಾಡಿದ್ದೆ. ಅದೆರಡು ನನ್ನ ಅಚೀವ್ಮೆಂಟು. ಹಾಗಾಗಿ ನನಗೆ ಹೈಸ್ಕೂಲಲ್ಲಿ ಇವೆರಡು ರೆಕಗ್ನೈಸೇಷನ್ ಸಿಕ್ಕು. ಅಷ್ಟಾದ್ಮೇಲೂ ಸಹಿತ ನಾನು 10th ಮ್ಯಾಥ್ಸನ್ನು ಫೇಲ್ ಆಗಿಬಿಟ್ಟೆ. ಆದರೆ ಇಲ್ಲಿರೋ ಎಲ್ಲ ಒಂದು ಹೇಳಿದ್ನಲ್ಲ, ನಮ್ಮ ಕನ್ನಡ ಶಾಲೆಯಲ್ಲಿ ಲಾಂಡೆ ಟೀಚರು, ಸಮುದ್ರ ಟೀಚರು ಎಲ್ಲರೂ ನನಗೆ ಹೇಳ್ತಿದ್ರು. ಯಾವಾಗ ನೋಡಿದ್ರು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಡೆನೇ ಈಗ ಗಮನ ಇರ್ತೈತಿ. ಯಾಕೆ ನಮ್ಮ ಅವರು ಟೀಚರ್ ಅವ್ರು ಹೇಳ್ತಿದ್ರು, ಓದೋದ್ರಾಗ ಇರಂಗೆ ಇಲ್ರಿ, ಯಾವಾಗಲೂ ಅಲ್ಲೇ ಇದು ಮಾಡ್ತಿರ್ತಾಳೆ ಅಂತ. ಆ್ಯನ್ಯುವಲ್ ಡೇಗೆ ಸರಸ್ವತಿ ಪೂಜಾ, ಬೀಳ್ಕೊಡೋ ಸಮಾರಂಭಕ್ಕೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ರೆ ಅದ್ರೊಳಗೆ ನಾನು ಹೆಸರು ಕೊಟ್ಟರೆ ಅದೇ ದೊಡ್ಡದು ಅನ್ಕೊಳ್ತಿದ್ವಿ. ಯಾಕಂದ್ರೆ ಕ್ಲಾಸ್ ತಪ್ಪಿಡ್ತಿತ್ತು. ಎಲ್ಲರೂ ಬಂದು ಹೇಳ್ತಿದ್ರು, ಏನಾರ ಕ್ಲಾಸ್ ಪ್ರಾಕ್ಟೀಸ್ ಇದ್ದಾಗ ಡಾನ್ಸ್ ಪ್ರಾಕ್ಟೀಸ್ ಇರೋರು ಡಾನ್ಸ್ ಹೆಸರು ಕೊಟ್ಟರೆಲ್ಲ ಬರ್ರಿ ಅಂತಂದ್ರೆ ಅದೇನೋ ದೊಡ್ಡ ಸಾಧನೆ ಮಾಡಿದಾಗ ನಾವೆಲ್ಲರೂ ಒಂದು ಫುಲ್ ಎದೆ ಉಗಿಸ್ಕೊಂಡು ಹೋಗೋರು, ನಾವು ಹೋಗ್ತೀವಿ ಅದಕ್ಕೆ ಅಂತೇಳಿ. ಹಾಗಾಗಿ ಅವಾಗಿಂದ ಅವ್ರು ಹೇಳ್ತಿದ್ರು, ಈಕಿ ಓದೋದ್ರೊಳಗೆ ಏನು ಜಾಸ್ತಿ ಇದಿಲ್ಲ, ಆ ಕಡೆನೇ ಜಾಸ್ತಿ ಹೋಗ್ತಾಳ್ರಿ ಟೀಚರ್ ನಿಮ್ಮ ಮಗಳು ಅಂಥೇಳಿ ಅವ್ರು ಯಾವಾಗಲೂ ನಮ್ಮ ತಾಯಿಯವ್ರ ಹತ್ರ ಒಂದು ಪ್ರೀತಿಪೂರ್ವಕವಾದ ಕಂಪ್ಲೇಂಟ್ ಮಾಡ್ತಿದ್ರು. ಇಲ್ಲಿರೋಂಥ ಪ್ರತಿಯೊಬ್ಬ ಶಿಕ್ಷಕಿಯರು ಮೊದಲನೇ ಕ್ಲಾಸಿಂದ ಕಾಲೇಜ್ವರೆಗೂ, ನಾನು 10th ಓದಿನಿ, ಕಾಲೇಜ್ವರೆಗೂ ಎಲ್ಲರೂ ಇದ್ದಾರೆ. ಪ್ರತಿಯೊಬ್ಬರೂ ಜೀವನದ ಮೌಲ್ಯಗಳನ್ನು ನಮಗೆ ಹೇಳಿದ್ನಲ್ಲ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೇಳಿಕೊಟ್ಟಿದ್ದಾರೆ. ಜೀವನ ಮೌಲ್ಯಗಳಿಗೆ ಯಾವುದೇ ಕ್ಷೇತ್ರ ಅನ್ನೋದು ಇರೋದಿಲ್ಲ. ಯಾವುದೊಂದು ಕ್ಷೇತ್ರದಲ್ಲಿ ನಾವು ನಮ್ಮ ಒಂದು ಆ ಫೀಲ್ಡಲ್ಲಿ ನಾವು ಮುಂದುವರಿಬಹುದು. ಆದರೆ ಪ್ರತಿಯೊಬ್ಬರಿಗೂ ಜೀವನ ಮೌಲ್ಯಗಳು ಅನ್ನೋದು ವಸ್ತುನಿಷ್ಠವಾಗಿರೋದಿಲ್ಲ, ವ್ಯಕ್ತಿನಿಷ್ಠವಾಗಿರೋದಿಲ್ಲ, ವಸ್ತುನಿಷ್ಠವಾಗಿರುತ್ತೆ. ಹಾಗಾಗಿ ಅದನ್ನು ಎಲ್ಲರೂ ಹೇಳ್ಕೊಟ್ಟಿದ್ದಾರೆ. ನಮ್ಮ ಅಕ್ಕಂದಿರು ಎಲ್ಲರೂ ಎಷ್ಟೋ ಜನ ಕೌಶಗೇರಿಸಿದವರು ಪ್ರತಿಯೊಬ್ಬರ ಹತ್ರ ಕಲಿಯುವಾಗ, ನಾವು ಚಿಕ್ಕವರು ಇರುವಾಗ ಅವ್ರ ಮನೆಯಲ್ಲಿ ಪ್ರತಿಯೊಂದು ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಅಂತ ಹೇಳೋದನ್ನ ಕೇಳಿಸ್ಕೊಂಡಿದ್ದೀವಿ. ಹರ್ಲಾಪುರ್ ಸರ್ ಕನ್ನಡ ಪಾಠ ಮಾಡೋದನ್ನು ನಮ್ಮ ತಾಯಿಯವರು ಇವತ್ತಿಗೂ ಹೇಳ್ತಾರೆ. ಅವರು ಕನ್ನಡ ಪಾಠ ಮಾಡಿದಾಗ ನಮಗೆ ಆ ಪಾಠಗಳಲ್ಲಿ ಹೇಳಿದ ವಿಷಯಗಳು ಇನ್ನೂ ನಮಗೆ ನೆನಪಿದೆ ಅಂತ. ಹಾಗಾಗಿ ನಾವು ಅವ್ರ ಹತ್ರ ಕಲ್ತಿಲ್ಲ, ಅವ್ರ ಹತ್ರ ಹೇಳಿಸ್ಕೊಂಡಿಲ್ಲ ಅನ್ನೋದೊಂದು ದೊಡ್ಡ ಇದು ಬರೋದಿಲ್ಲ. ಪ್ರತಿಯೊಬ್ಬರು ನಮಗೆ ಪರೋಕ್ಷವಾಗಿ
ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದು ಅಲ್ಲದೆ SP ಪಾಟೀಲ್ ಸರ್ ನಮಗೆ ಎಕನಾಮಿಕ್ಸ್ ಹೇಳ್ತಿದ್ರು. ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಆಗಿದ್ದರಿಂದ ಅವರು ಸುಮ್ಮನೆ ಒಂದು ಕಾಮಿಡಿಗಾಗಿ ಒಂದು ಇದು ಹೇಳ್ತೀನಿ ಇನ್ಸಿಡೆಂಟು. ಕೊನೆಗೆ ನಮ್ಮ 10th 8th 9th 10th ಅವ್ರು ಹೇಳ್ಕೊಂಡು ಬಂದರು. 10th ನಮಗೆ ಎಕ್ಸಾಮ್ಸ್ ಇತ್ತು. 10th ಆದಮೇಲೆ ಹೋಗ್ಬಿಡ್ತಾರೆ ಸ್ಕೂಲ್ ಬಿಟ್ಟು, ಎಲ್ಲರೂ ಕಾಲೇಜ್ಗೆ ಎಲ್ಲೆಲ್ಲೋ ಹೋಗ್ತಾರೆ ಅಂತ. ಕೊನೆಗೆ ಎಕ್ಸಾಮ್ಸ್, ಫೈನಲ್ ಎಕ್ಸಾಮ್ಸ್ ಮುಂಚೆ ಎಲ್ಲ ಟೀಚರ್ಸ್ ಬಂದು ಒಂದಷ್ಟು ಬುದ್ಧಿ ಮಾತುಗಳನ್ನು, ಒಂದಷ್ಟು ಸಜೆಷನ್ಸ್ನ, ಆಲ್ ದ ಬೆಸ್ಟ್ ಹೇಳೋದಕ್ಕೆಲ್ಲ ಬರ್ತಾಯಿದ್ರು. ಆ ಥರ SP ಪಾಟೀಲ್ ಸರ್ ಒಂದಿನ ನನಗೆ ಹೇಳುವಾಗ, ಆವತ್ತು ಕೂಡ ಪ್ರತಿ ಸಾರಿ ಅವ್ರ ಕ್ಲಾಸಲ್ಲಿ ನಾನು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಇದೇ ಮಾಡ್ತಾಯಿದ್ದೆ. ಆವತ್ತು ಕೂಡ ನಾನು ಅವರು ನಿಮಗೆಲ್ಲ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಎಲ್ಲರೂ ಎಕ್ಸಾಮ್ಸ್ ಚೆನ್ನಾಗಿ ಬರೀರಿ. ಈ ಥರ ರೇಖಾ ಲಕ್ಷ್ಮೇಶ್ವರ್ ಅವ್ರು ಕೆಲವರಿಗೆಲ್ಲ ನಾನು ನಿದ್ದೆ ಮಾಡೋದಕ್ಕೆ ಬೈದಿದ್ದೀನಿ. ಅವ್ರು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ಳದೆ ತುಂಬ ಚೆನ್ನಾಗಿ ಓದಿ ಬರೀದು ಪಾಸಾಗಿ ಅಂತ ಹೇಳುವಾಗಲೂ ಕೂಡ ನಾನು ನಿದ್ದೆನೇ ಮಾಡ್ತಾಯಿದ್ದೆ. ಹಾಗಾಗಿ ಒಂದು ತಮಾಷೆಗಾಗಿ ಎಲ್ರಿಗೂ ಹೇಳಿದೆ. ಮುಂಡೂರು ಸರ್ ಹಿಂದಿ ಸಬ್ಜೆಕ್ಟು, ಆಮೇಲೆ ಇಷ್ಟೊಂದು ಜನ ಇದ್ದಾರೆ. ನಮ್ಮ ಹರ್ಲಾಪುರ್ ಸರ್ ಹೇಳಿದ ಹಾಗೆ ಇಷ್ಟೆಲ್ಲ ಜನರನ್ನ ಕಣ್ಣು ತುಂಬಿಕೊಳ್ಳೋದೇ ಒಂದು ದೊಡ್ಡ ಅದೃಷ್ಟ ಅಂತ ನನಗೆ ಅನ್ನಿಸ್ತಿದೆ. 2 ಮಾತುಗಳನ್ನು ಹೇಳಿ ಎಲ್ಲರಿಗೂ ಇನ್ನೊಂದು ಸರಿ ನನ್ನ ವಂದನೆಗಳನ್ನು ತಿಳಿಸ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅದಕ್ಕೂ ಮುಂಚೆ ಒಂದು ವಿಚಾರ ಹೇಳ್ತೀನಿ. ಆಚಾರ್ಯ ಋಣ ಅಂತ ಒಂದಿರುತ್ತೆ. ಆ ಆಚಾರ್ಯ ಋಣ ಅಂದರೆ ಇವತ್ತಿನ ಥರ ಪೇಮೆಂಟ್ಗೋಸ್ಕರ ಕೆಲಸ ಮಾಡೋ ಟೀಚರ್ಸು ಇರಲಿಲ್ಲ ನಮಗೆ. ಅವ್ರಿಗೆ ಕೊಡೋ ಫೀಸ್ ಆಗಲಿ ಅದು ನಮಗೆ ಇದಾಗಲ್ಲ, ಒಂದು ಗುರುದಕ್ಷಿಣೆ ಆಗಲ್ಲ. ಆಚಾರ್ಯ ಋಣ ತೀರಿಸೋದಂದರೆ ಅವರು ನಮಗೆ ಕೊಟ್ಟಿರೋ ಮಾರ್ಗದರ್ಶನ, ನಮಗೆ ಕೊಟ್ಟಿರೋ ಜೀವನದ ಮೌಲ್ಯಗಳು, ನಮಗೆ ಹೇಳ್ಕೊಟ್ಟಿರೋ ಪ್ರತಿಯೊಂದು ವಿಷಯಗಳು, ಪ್ರತಿಯೊಂದನ್ನು ನಾವು ಮುಂದುವರಿಸಿ ಆ ಜ್ಞಾನನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇರೆಯವರಿಗೆ ನಾವು ಹಂಚಿ ಅದೇ ಮಾರ್ಗದರ್ಶನದಲ್ಲಿ ನಾವು ನಡೆದ್ರೆ ಅದೇ ನಾವು ಅವ್ರಿಗೆ ಕೊಡೋ ಗುರುದಕ್ಷಿಣೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.